नमो अरिहन्ताणं नमो सिद्धाणं नमो सिताणं नमो आयर्याणं नमो आयर्याणं नमो वज्रायाणं नमो वज्रायाणं नमो लोये सवसाहुनं नमो लोये सौवसाहुनं येसो पञ्चनमो यारो येसो पञ्चनमो यारो सर्वपावपनाशनो सर्वपावपनाशनो मङ्गलानं च संवेशिं मङ्गलानं च सर्वेषु परमं हवै मङ्गलं परमं हवै मङ्गलं परमं हवै मङ्गलं परमं हवै मङ्गलं मङ्गलं भगवान् वीरो मङ्गलं भगवान् वीरो मङ्गलं गौतमो गणे मङ्गलं गौतमो गणे मङ्गलं कुन्दकुन्दार्यो मङ्गलं कुन्दकुन्दार्यो जैनधर्मोऽस्तु मङ्गलम् जैनधर्मोऽस्तु मङ्गलम् सर्वमङ्गलमाङ्गल्यं सर्वमङ्गलमाङ्गल्यं सर्वकल्याणकारकं सर्वकल्याणकारकं प्रदानं सर्वधर्माणां प्रदानं सर्वधर्माणां जैनं जयतु शासनम् जैनं जयतु शासनं पंचपरमेष्ठी भगवान की जय आचार्य गुरुदेव विद्यासागर मुनि महाराज की जय पूज्य आचार्य अर्जुन सागर जी महाराज की जय तुकाराम सागर मुनि महाराज की जय ಶಿಬಿರದ ಮಾಧ್ಯಮದಿಂದ ಮತ್ತು ಪಾಠಶಾಲೆ ಮಾಧ್ಯಮದಿಂದ ಅಜ್ಞಾನದ ದೂರಾಗುತ್ತೆ. ಮತ್ತೇನಾಗುತ್ತೆ? ಒಳ್ಳೆಯ ಸಂಸ್ಕಾರಗಳು ಮತ್ತು ಒಳ್ಳೆಯ ನೀತಿ ನಿಯತ್ತಿನ ಮಾತುಗಳನ್ನು ಕಲಿಯುವಂಥ ಸಂದರ್ಭ ಶಿಬಿರದಲ್ಲಿ ಸಿಗ್ತದೆ. ಇದೇ ಶಿಬಿರ ಈಗ ಕೊಂಬೋಜ್ ಬಾಹುಬಲಿಯಲ್ಲಿ ಸಾವಿರಾರು ಮಕ್ಕಳಿಗೆ ನಡೀತಾ ಇದೆ. ಕೊಂಬೋಜ್ ಬಾಹುಬಲಿ ಸಾವಿರಾರು ಮಕ್ಕಳು ಧರ್ಮ ಧ್ಯಾನ ಮಾಡ್ತಾ ಇದ್ದಾರೆ. 24ನೇ ತಾರೀಕಿನವರೆಗೆ ಅಲ್ಲಿ ಇರ್ತದೆ. 10 ದಿವಸ ಶಿಬಿರ. ಆ ಒಂದು ಶಿಬಿರವು ನಿಮ್ಮ ದಾಮಣಿ ನಗರದಲ್ಲೂ ಕೂಡ ದಮ್ಮಣಿಗೆ ಊರಿನಲ್ಲೂ ಕೂಡ ನಡೀತಾ ಇದೆ. ಇಲ್ಲಿ ಸಂಖ್ಯೆ ಕಮ್ಮಿ ಇದ್ರೂ ಕೂಡ ಚಲೋ ಕಲಿತಿದ್ದಾರೆ ಇಂಟ್ರೆಸ್ಟ್ ಇಂದ ಮಕ್ಕಳು. ಕೆಲವರು ಸಂಜೆ ಬಂದ್ರೆ ಮುಂಜಾನೆ ಬರಲ್ಲ, ಮುಂಜಾನೆ ಬಂದ್ರೆ ಮಧ್ಯಾಹ್ನ ಇಲ್ಲ, ಹಿಂಗೆಲ್ಲ ಕಲಿತೀರ. ನಾಷ್ಟ ಆಯ್ತಂದ್ರೆ ಮನೆಗೆ ಹೋಗ್ಬಿಡ್ತೀವಿ, ಊಟ ಕೊಟ್ಟರು ಊಟನ ಮಾಡ್ಕೊಂಡು ಮನೆಗೆ ಹೋಗ್ಬಿಡ್ತೀವಿ, ಊಟ ಇಲ್ಲ. ಆದ್ರೂ ಕೂಡ ಎಷ್ಟು ಕಲಿತೀರಿ ಅಷ್ಟೊಂದು ನಿಮಗೆ ಆತ್ಮ ಕಲ್ಯಾಣ ಕಾರಣ ಆಗುತ್ತೆ. ಈ ಕಲ್ತಂತ ಜಿನವಾಣಿ ಓದಿದಂತ ಕಲ್ತಂತ ಜ್ಞಾನ ಜನ್ಮ ಜನ್ಮಾಂತಕ ನಮ್ಮ ಜೊತೆಗೆ ಬರ್ತಾ ಇರ್ತದೆ. ಜಿನವಾಣಿ ಅಂದ್ರೆ ನಮ್ಮ ಆತ್ಮನ ಸಾತಿ ತಾಯಿ, ನಿಜವಾದ ತಾಯಿ ಅಂದ್ರೆ ಜಿನವಾಣಿ.
ಆ ಜಿನ್ವಾಣಿಯನ್ನ ಭಕ್ತಿ ಭಾವದಿಂದ ವಿನಯ ಮಾಡಿದ್ರು ಕೂಡ ಪುಣ್ಯದ ಫಲ ಜನ್ಮ ಜನ್ಮಾಂತರ ತನಕ ಬರ್ತೈತೆ. ಹೆಂಗ್ ಬರ್ತದೆ ಅಂತಂದ್ರೆ ನಾವು ಆತ್ಮದಲ್ಲಿ ಅದರ ಬಗ್ಗೆ ವಿನಯ ಶ್ರದ್ಧಾ ಕಲಿಯುವಂತ ಅಭ್ಯಾಸವನ್ನ ಮನಸ್ಸಿಗೆ ಇಟ್ಕೊಂಡು ಕಲಿತಾ ಇರ್ತೀವಿ. ಜಿನ್ವಾಣಿ ಮೇಲೆ ಆಧಾರ ಮಾಡ್ತಾ ಇರ್ತೀವಿ, ಆಧಾರ ಸತ್ಕಾರವನ್ನು ಮಾಡ್ತಾ ಇರ್ತೀವಿ. ಅದಕ್ಕಾಗಿ ನಮ್ಗೆಲ್ಲ ಪುಣ್ಯ ಬಂದಾಗತ್ತೆ. ಆ ಜಿನ್ವಾಣಿ ಕಲ್ತಂದದ್ದು ಈಗಷ್ಟೇ ಅಲ್ಲ, ಹಿಂದಿನ ಜನ್ಮದಲ್ಲಿ ಏನೋ ಪುಣ್ಯ ಮಾಡಿದೀವಿ, ಅದಕ್ಕಾಗಿ ಜಿನ್ವಾಣಿ ಹಿಡ್ಕೊಳ್ಳುವಂತ ಪುಣ್ಯ ಕಟ್ಕೊಂಡಿವಿ. ಜಿನ್ವಾಣಿ ಕಲಿಯುವಂತ ಪುಣ್ಯ ಕಟ್ಕೊಂಡಿವಿ. ಇಲ್ಲಾಂದ್ರೆ ಎಲ್ಲರಿಗೂ ಆಗಂಗಿಲ್ಲ. ಕಲಿಬೇಕು. ನಾವು ನೋಡ್ರಿ, ನಿನ್ನೆ ಮೊನ್ನೆ ಹೇಳಿದೆ ನಿಮ್ಗೆ, ಇಲ್ಲಿ ಬರೋದ್ರಿಂದ ಎಷ್ಟೊಂದು ದೋಷ ಎಷ್ಟೊಂದು ಪಾಪದಿಂದ ಹುಡ್ಕೊಂತೀವಿ ಅಂದ್ರೆ, ಮನೆಯಲ್ಲಿ ಸುಮ್ಮನೆ ಇದ್ದು ಮೊಬೈಲ ಅಥವಾ ಕಟ್ಟೆಯಲ್ಲಿ ಕುತ್ಕೊಂಡು ಯಾವ್ದೋ ತಿಂಗಳದ ಜಗಳ ಆಡ್ತಾ ಕಳಿತಿದ್ವಿ ಟೈಮ್. ಎಷ್ಟೋ ಪಾಪ ದೋಷ ಇರ್ತಿದ್ವಿ, ಅದು ಸಿಗದೆ ಫಲ. ಆ ಒಂದು ಟೈಮನ್ನ ನೀವು ಸದುಪಯೋಗ ಮಾಡ್ತಾ ಇದ್ರಿ. ಪಾಠಶಾಲೆಗೆ ಬಂದು ಇಲ್ಲಿ ಸಿಗರೇಟ್ ಬಂದು ಆ ಟೈಮನ್ನ ನೀವು ಪುಣ್ಯ ಕಟ್ಟಿಕೊಳ್ಳೋದ್ರಲ್ಲಿ ಸದುಪಯೋಗ ಮಾಡ್ಕೊಳ್ತಾ ಇದ್ದೀರಿ. ಎಷ್ಟೋ ಲಾಭ ಐತಿ, ಎಷ್ಟೋ ಶಂಕ ಪ್ರಶ್ನೆಗೆ ಉತ್ತರ ಸಿಗ್ತದೆ. ಕೇಳುವಾಗ ಅಜ್ಞಾನ ದೂರ ಆಗ್ತದೆ. ಅದರಿಂದ ನಾವು ನಮ್ಮ ಕ್ರಿಯೆಗಳನ್ನ ಸುಧಾರಣೆ ಮಾಡುವಂತ ಒಂದು ಅವಸರ ಸಿಗ್ತದೆ, ನಮ್ಗೆ ಅವಕಾಶ ಸಿಗ್ತದೆ. ಯಾರಾದ್ರೂ ನಮ್ಮ ತಪ್ಪನ್ನು ಹೇಳಿದಾಗ ನಾವು ಸಿಟ್ಟು ಮಾಡ್ತೀವಿ, ನಮ್ಮ ತಪ್ಪು ಯಾಕೆ ಹೇಳಿದೆ ನೀನು ಅಂತ. ತಪ್ಪು ಹೇಳಲು ತಪ್ಪಲ್ಲ, ಸರಿ ಇದೆ. ಹಿಂಗೆ ತಿಳ್ಕೊಳ್ಳೋವನ್ನೇ ಸುಧಾರಣೆ ಮಾಡ್ಕೊಂತಾರೆ. ತಪ್ಪನ್ನ ಹೇಳಿದಾಗ ನಾವು ಆ ತಪ್ಪನ್ನ ನಂದೇ ತಪ್ಪಿತ್ತು ಇದು ಅಂತ ಹೇಳಿ ಸುಧಾರಣೆ ಆಗಿ ಮತ್ತೊಮ್ಮೆ ಆ ತಪ್ಪನ್ನು ಮಾಡದೆ ನಾವು ಆ ತಪ್ಪನ್ನ ತಪ್ಪು ಅಂತ ತಿಳ್ಕೊಂಡು ಮತ್ತೊಬ್ಬರಿಗೂ ಹೇಳ್ತಾ ಇರ್ತೀವಿ, ನಾ ಮಾಡಿದ್ದೆ ತಪ್ಪಿತ್ತು, ಹಿಂಗ್ ಹೇಳಿದ್ರು ಬಿಟ್ಟಿನಿ, ನೀನು ಬಿಡು ಅಂತ ಹೇಳ್ತಾರೆ. ಆದ್ರೆ ಯಾರು ತಪ್ಪನ್ನ ತಪ್ಪು ಅಂತ ತಿಳ್ಕೊಳ್ಳಂಗಿಲ್ಲ, ಅವ್ರಿಗೆ ಎಷ್ಟು ಶಿಬಿರ ಹಚ್ಚಿದ್ರು ಒಂದೇ, ಎಷ್ಟು ಪಾಠಶಾಲೆ ಹೇಳಿದ್ರು ಒಂದೇ, ಎಷ್ಟು ಜಿನ್ವಾಣಿ ಓದಿಸಿದ್ರು ಒಂದೇ. ತಪ್ಪನ್ನು ತಪ್ಪಾಗಿ ತಿಳ್ಕೊಳ್ಳುವವರು ಸ್ವಲ್ಪ ಹೇಳಿದ್ರು ಸುಧಾರಣೆ ಆಗ್ಬಿಡ್ತಾರೆ. ನೀವೇನು ಯಾವ ಇದ್ರೊಳಗೆ ಯಾರು ನೀವು ತಪ್ಪನ್ನು ತಿಳ್ಕೊಳ್ಳೇ ಮಾಡ್ಕೊಳ್ಳೋರು, ತಪ್ಪನ್ನೇ ಮಾಡ್ಕೊಂತ ಹೋಗೋರು ಯಾರು? ತಿದ್ದುಪಡಿ ಮಾಡ್ಕೊಳ್ಳೋಲ್ಲ. ಪ್ರವಚನ ಕೇಳುವವರು 4 ಪ್ರಕಾರ ಇರ್ತಾರಂತೆ. ಒಬ್ರು ಎಮ್ಮೆ ಹಂಗೆ ಇರ್ತಾರೆ, ಮತ್ತೊಬ್ರು ಆತರಂಗೆ ಇರ್ತಾರೆ, ಮತ್ತೊಬ್ರು ಹಾವಿನಂಗೆ ಇರ್ತಾರೆ, ಮತ್ತೊಬ್ರು ಹೆಂಗಿರ್ತಾರೆ ಹಂಸ ಪಕ್ಷಿ ಹಂಗೆ ಇರ್ತಾರೆ. ಯಾವಂಗೆ? ಹಂಸ ಪಕ್ಷಿ. ಹಂಸ ಪಕ್ಷಿ ಏನ್ ಮಾಡ್ತಾರೆ ಗೊತ್ತಾ? ಹಂಸ ಪಕ್ಷಿ ನೋಡಿದೆ? ನೋಡಿಲ್ಲ. ಪಕ್ಷಿ ಇರ್ತದೆ, ಅವನು ನೀರಿನಲ್ಲಿ ಇರ್ತದೆ. ಆ ಹಂಸ ಪಕ್ಷಿ ಎಲ್ಲಾ ಪಕ್ಷಿಗಳಿಗೂ ರಾಜ ಪಕ್ಷಿ ಅಂತ, ಹುಷಾರ ಪಕ್ಷಿ. ಅದಕ್ಕೆ ಹಾಲು ನೀರು ಬೆರೆಸಿಕೊಟ್ರೆ ನೀರನ್ನು ಬಿಟ್ಟು ಹಾಲಷ್ಟೇ ಕುಡಿತದೆ. ಹಾಲು ನೀರು ಕೂಡಿಸ್ಕೊಟ್ರು ಕೂಡ ನೀರು ಕುಡಿಯಂಗಿಲ್ಲ. ಶುದ್ಧವಾದಂತ ಹಾಲಷ್ಟೇ ಕುಡಿತದೆ, ನೀರು ಬಿಟ್ಬಿಟ್ಟು. ಯಾವುದು? ಯಾವ ಪಕ್ಷಿ? ಹಂಸ ಪಕ್ಷಿ. ಹಾಲಷ್ಟೇ ಕುಡಿತದೆ. ಆ ಹಂಸ ಪಕ್ಷಿ ಹಾಗೆ ಇದ್ದಂತ ಪ್ರವಚನ ಕೇಳುವವರು
ಪ್ರವಚನ ಕೇಳಿ ಯಾವ್ದಾದ್ರು ಬೇಕಲ್ಲ ನಮ್ಗೆ ಆತ್ಮ ಕಲ್ಯಾಣಕ್ಕೆ ಆ ವಸ್ತುಗಳನ್ನ ಸ್ವೀಕಾರ ಮಾಡ್ಕೊಬೇಕು. ಬಾಕಿ ಸ್ವಲ್ಪ ನೆನ್ಪು ಇಟ್ಕೊಂಡು ಕೂಡ ನೆನ್ಪು ಹೋದ್ರು ಕೂಡ ಅದು ಚಿಂತೆ ಮಾಡಂಗಿಲ್ಲ. ನನಗೆ ಆತ್ಮ ಕಲ್ಯಾಣಕ್ಕೆ ಏನ್ ಬೇಕಾ ಅಂತಂದ್ರೆ ಸೋಸಿ ಅದನ್ನ ಹೇಳ್ದಂತ ತತ್ವಗಳನ್ನ ಗಟ್ಟಿ ಹಿಡ್ಕೊಂತ. ಇವತ್ತು ಹುಡುಗರು ಕೆಲವೆಷ್ಟು ಕವಿತೆ ಬರ್ಲಿಕ್ಕಾಗಿ 1:30 ಬಂದಿದ್ರು. 1:30 ಗಂಟೆಗೆ ಬಂದ್ಬಿಟ್ಟಿದ್ರು. 1 ಗಂಟೆಗೆ ಬಂದಿದೆ ಮಾತಾಡ್ತಾ ಕುಂತಿದ್ರು. ನಾ ಯಾರು ಮಾತಾಡ್ತಾರ ಅಂತ ಹೊರಗೆ ಬಂದಿದ್ದೆ. 1-2-3 ಕವಿತೆ ಬರ್ಸಿದ್ ನೋಡಿ. ಏನ್ ಕವಿತೆ ಬರ್ಸಿವಿ ಅಂತಂದ್ರೆ ಹೆಂಗಿತ್ತು ಅಂತಂದ್ರೆ ಅದು ಯಾವ ಒಮ್ಮೆ ಆತ್ಮ ತನ್ನ ಚೇತನ ಆತ್ಮವಿರ್ತಕ್ಕಂಥ ಅಜ್ಞಾನ ಮಿಥ್ಯಾಂಧಕಾರವನ್ನ ದೂರ ಮಾಡ್ತಾನೆ ಮತ್ತು ಸಮ್ಯಕ್ತವನ್ನ ಆತ್ಮಗತ ಮಾಡ್ಕೊಂಡಿರ್ತಾನೆ. ಆವಾಗಲೇ ಒಂದು ಸುಪ್ರಭಾತ ಆಗುತ್ತೆ. ಏನ್ ಸುಪ್ರಭಾತ ಆಗುತ್ತೆ? ಸುಪ್ರಭಾತ ಅಂದ್ರೆ ಬೆಳಿಗ್ಗೆ ಮುಂಜಾನೆ. ಅವನ್ ಸುಪ್ರಭಾತ ಯಾವಾಗ ಆಗುತ್ತೆ ಅಂತಂದ್ರೆ ತನ್ನ ಆತ್ಮದಿಂದ ಅಜ್ಞಾನಕಾರವಾದಂತ ಮಿಥ್ಯಾಂಧಕಾರವನ್ನು ದೂರ ಮಾಡಿ ಸಮ್ಯಕ್ತವನ್ನು ತನ್ನ ಆತ್ಮಗತ ಮಾಡ್ಕೊಳ್ತಾನೆ. ಅದೇ ದಿನ ಒಂದು ಸುಪ್ರಭಾತ. ಮತ್ತೊಂದು ಕವಿತಾ ಬರ್ಸಿದ್ವಿ. ಏನು? ಒಂದು ಮೋಕ್ಷ ಯಾತ್ರಾ ಅಂತ ಇತ್ತು. ಮೋಕ್ಷ ಯಾತ್ರಾ ಅಂದ್ರೆ ಮೋಕ್ಷಕ್ಕೆ ಹೆಂಗೆ ಯಾತ್ರೆ ಮಾಡೋದು, ಆ ಯಾತ್ರೆಯಲ್ಲಿ ಹೆಂಗೆ ಹೋಗ್ಬೇಕು, ಫಸ್ಟ್ ಹೆಂಗೆ ರೈಲ್ವೆ ಸ್ಟೇಷನ್ ಅಲ್ಲಿ ರೈಲ್ವೆ ಗಾಡಿ ಬರ್ತದೆ ಹೋಗ್ತದೆ ಅಥವಾ ಬರೋದಿರ್ತದೆ, ಅವಾಗ ಏನ್ ಹೇಳ್ತಾರಲ್ಲಿ ಅಟೆನ್ಷನ್ ಪ್ಲೀಸ್ ಧ್ಯಾನ್ ದೇ ಅಂತ ಹೇಳ್ತಾರೆ. ಅವನ್ನೆಲ್ಲರೂ ಅಟೆನ್ಷನ್ ಅಂತಾರೆ ಅಂದ್ರೆ ಲಕ್ಷ ಕೊಡ್ತಾರೆ. ಯಾವ ಪ್ಲೇಟ್ಫಾರ್ಮ್ ಬರ್ತದ ನೋಡೋದು ನಮ್ ಗಾಡಿ ಹೇಳ್ತಾರೆ ಸುಮ್ಮನೆ ಅಂತ ಮತ್ತೊಬ್ಬರಿಗೆ ಸುಮ್ಮನಿಸ್ತಾರೆ. ಜಾಗೃತ ಕೇಳ್ತಾರೆ ಅಟೆನ್ಷನ್ ಪ್ಲೀಸ್ ಧ್ಯಾನ್ ದೇ. ಈ ಊರಿಂದ ಈ ಊರಿಗೆ ಹೋಗುವಂತ ಗಾಡಿ ತನ್ನ ನಿರ್ಧಾರಿತ ಸಮಯದಲ್ಲಿ ಹೋಗ್ತಾ ಇದೆ. ನೀವು ಇಂಥ ಪ್ಲೇಟ್ಫಾರ್ಮ್ ಹೋಗಿ ನಿಂತ್ಕೊಳ್ಳಿ ಅಂತ ಹೇಳ್ತಾರೆ. ಅವಾಗ ಅವರೆಲ್ಲ ಹೋಗಿ ತಮ್ಮ ಪ್ಲೇಟ್ಫಾರ್ಮ್ ಅಲ್ಲಿ ಹೋಗಿ ತಾವು ಡಬ್ಬಿ ಎಲ್ಲಿ ಬರ್ತದೆ ತಮ್ಮ ನಂಬರ್ ಇಲ್ಲಿ ಹೋಗಿ ನಿಂತ್ಕೊಂತಾರೆ. ಇದು ಹಾಗೆ ಮೋಕ್ಷ ಯಾತ್ರೆ ಹೋಗುವಾಗ ಒಂದು ಟ್ರೈನ್ ಇತ್ತು. ಅದನ್ನ ಹುಡುಗರಿಗೆ ಹಿಂದಿಯಿಂದ ಕನ್ನಡದಲ್ಲಿ ಬರ್ಸಿದ್ದೆ. ಹೋಗೋರು ಮತ್ತೆ ಮೋಕ್ಷ ಯಾತ್ರೆಗೆ ಹೋಗೋರು ಅಟೆನ್ಷನ್ ಪ್ಲೀಸ್, ಮಾತಿನ ಮೇಲೆ ಲಕ್ಷ್ಯ ಕೊಡ್ರಿ, ಧ್ಯಾನ ಕೊಡ್ರಿ. ಏನ್ ಹೇಳ್ತಾ ಇದ್ವಿ? ಸಂಸಾರಪುರದಿಂದ ಮೋಕ್ಷಪುರಕ್ಕೆ ಹೋಗುವಂತ ಗಾಡಿ ತನ್ನ ನಿರ್ಧಾರಿತ ಸಮಯದಲ್ಲಿ ಹೋಗ್ತಾ ಇದೆ. ಅಟೆನ್ಷನ್ ಪ್ಲೀಸ್. ಈ ಗಾಡಿ उत्तम क्षमा मार्गव आदु सौसत्सयम अकिंचन ब्रह्मचर्य स्टेशन ನಲ್ಲಿ ಹೋಗ್ತಾ ಸಂಸಾರದಿಂದ ಮೋಕ್ಷಪುರಕ್ಕೆ ತಲುಪುತ್ತದೆ. ಯಾರಾದ್ರೂ ಸಂಸಾರಪುರದಿಂದ ಮೋಕ್ಷಪುರಕ್ಕೆ ಹೋಗುವಂತ ಭವ್ಯ ಆತ್ಮ ಧ್ಯಾನ ದೇ, ಧ್ಯಾನ ಕೊಟ್ಟು ಕೇಳ್ರಿ. ತಮ್ಮ ಸಂಯಮ ರೂಪಿ ಟಿಕೆಟ್ ಅನ್ನು ಮಾಡಿಕೊಂಡು ತಮ್ಮ ಸೀಟನ್ನು ಖಚಿತಪಡಿಸಿಕೊಳ್ಳಬೇಕಾಗಿ ವಿನಂತಿ. ಟಿಕೆಟ್ನ ಲೈನ್ನಲ್ಲಿ ನಿಲ್ಲುವವರಿಗೆ ಕೆಲವೆಷ್ಟು ನಿಯಮಗಳಿದ್ದಾವೆ. ಕೆಲವೆಷ್ಟು ನಿಯಮಗಳನ್ನ ಬಿಡಬೇಕಾಗಿ ನಿಮ್ಮ ಪದ್ಧತಿಯನ್ನು ಬಿಡಬೇಕಾಗುತ್ತೆ. ಯಾವುದು? ಮಾತಿ ಜಗಳ ಆಡೋದು, ಮಾತಿ ಸಿಟ್ಟು ಮಾಡೋದು,
ರಾತ್ರಿ ಭೋಜನ ಮಾಡೋದು, ಮತ್ತೇನ ನೀರು ಸೋಸದೆ ಕುಡಿಯೋದು, ಇದನ್ನೆಲ್ಲ ಪದ್ಧತಿಯನ್ನು ಬಿಡಬೇಕಾಗುತ್ತೆ. ಮತ್ತೇನು ದೇವ ಗುರು ಶಾಸ್ತ್ರದಿಂದ ಮಾಡೋದು, ತಿಂಗಳು ತೆಗೆಯೋದು, ಮುಂದಾನೆ ತಿಂಗಳ ತೆಗೆಲಿಕ್ಕೆ ಬಿಡ್ಬೇಕು. ಮತ್ತೆ ಶಾಸ್ತ್ರವನ್ನ ಗದ್ದೆ ಮೇಲೆ ಕುಂತು ಸ್ವಾಧ್ಯಾಯ ಮಾಡೋದು, ಇದನ್ನೆಲ್ಲ ಬಿಡ್ಬೇಕಾಗುತ್ತೆ. ವಿನಯ ಮಾಡ್ಬೇಕಾಗುತ್ತೆ ದೇವ ಶಾಸ್ತ್ರ ಗುರುಗಳಿಗೆ. ಮಿಥ್ಯಾ ಮಾನ್ಯತೆಯನ್ನು ಬಿಡಬೇಕು, ಸತ್ಯವನ್ನು ಹಿಡ್ಕೋಬೇಕು. ಯಾರಿಗೆ ನಿಯಮ ಪಾಲನೆ ಮಾಡಕ್ಕಾಗಲ್ಲ, ಪ್ಲೀಸ್ ಅಟೆನ್ಷನ್ ಪ್ಲೀಸ್, ಆ ಟಿಕೆಟ್ನ ಲೈನ್ನಲ್ಲಿ ನಿಲ್ಲಲು ಪ್ರಯತ್ನ ಮಾಡಬೇಡಿ. ಧನ್ಯವಾದಗಳು ಕೇಳಿದವರಿಗೆ. ಈ ಕವಿತಾ ಭಾಷೆ ಯಾರ್ಯಾರಿಗೆ ಬರೆಯೋದೈತೆ ಬರ್ಕೊಳ್ಳಿ. ಹಿಂದಿ ಕನ್ನಡ, ಹಿಂದಿನೂ ಕೊಟ್ಟಿದ್ರೆ ಬರ್ಕೊಂಡೆ. ಕನ್ನಡದ ಬರೆದಿಟ್ಕೊಡ್ರಿ, ಬೇಕಾಗತ್ತೆ. ಯಾವಾಗ ಮೋಕ್ಷ ಯಾತ್ರೆ ಮಾಡಬೇಕಾಗತ್ತೆ ಅವಾಗ ಟಿಕೆಟ್ ಬುಕ್ ಮಾಡಕ್ಕ ಎಲ್ಲೆಲ್ಲಿ ಸ್ಟೇಷನ್ಗೆ ಎಲ್ಲೆಲ್ಲಿ ಟಿಕೆಟ್ ಸಿಗುತ್ತೆ ಅದನ್ನು ಬರ್ತೀನಿ. ಏಜೆನ್ಸಿ ಬೇಕಾದ್ರೂ ಸಿಗ್ತಾರೆ, ಬುಕಿಂಗ್ ಮಾಡಿಕೊಡ್ತಾರೆ. ಬರೀ ಕಮಿಷನ್ ತಗೊಂಡೆ, ನೋ ಕಮಿಷನ್, ಟೆನ್ಷನ್ ಇಲ್ಲ. ಕಮಿಷನ್ ಕೊಡ್ಬೇಕು, ಹೆಂಗೆ ಎಷ್ಟು ರೇಟ್ ಐತೆ ಅಷ್ಟು ಕೊಡೋದು. ರೇಟ್ಗೆ ಕಮ್ಮಿ ಇಲ್ಲ, ಜಾಸ್ತಿನೂ ಇಲ್ಲ. ಅದಕ್ಕಾಗಿ ಏಜೆನ್ಸಿಗಳು ಕೂಡ ಸಿಗ್ತಾರೆ. ಏನು ಸಿಗ್ತಾರೆ? 108 ನಂಬರ್ ಫೋನ್ ಮಾಡಿ, ಆಂಬ್ಯುಲೆನ್ಸ್ ಬಂದದ್ದು ನೋಡಿ. ಎಲ್ಲಿ ಸಿಗ್ತಾರೆ ಅಂದ್ರೆ ಅವ್ರು ಸಿಗ್ತಾರೆ. 108 ನಂಬರ್ ಫೋನ್ ಮಾಡಿ ಅವ್ರು ಸಿಗ್ತಾರೆ. ಟಿಕೆಟ್ ಬುಕಿಂಗ್ ಮಾಡಿಕೊಡ್ತಾರೆ. ಎಲ್ಲಿಗೆ? ಎಲ್ಲಿ ಹೋಗ್ತಾರೆ? ಎಲ್ಲಿಂದ ಮೋಕ್ಷಕ್ಕೆ ಹೋಗೋದು? ಸಂಸಾರಪುರದಿಂದ ಮೋಕ್ಷ ಡೈರೆಕ್ಟ್ಲಿಂದ ಹೋಗೋದು. ಇಲ್ಲಿಂದ ಯಾರು ಹೋಗಿಲ್ಲ, ನೀನಾರು ಹೋಗಲ್ಲ. ಸಿದ್ಧಿ ಕ್ಷೇತ್ರ ಆಗ್ತದೆ. ಸಿದ್ಧ ಕ್ಷೇತ್ರ ಆಗ್ಬಿಟ್ಟಿರೋದು, ಇಲ್ಲಿಂದ ಎಲ್ಲ ಮೋಕ್ಷಕ್ಕೆ ಹೋಗಿಲ್ಲ. ಮೋಕ್ಷಕ್ಕೆ ಹೋಗುವಂತ ಭಾವನೆ ಇಟ್ಕೊಂಡವರು ಮೋಕ್ಷ ಬೇಕು, ಈ ಸಂಸಾರ ದುಃಖ, ಸಂಸಾರದ ಒಂದು ಜಂಜಾಟ, ಸಂಸಾರದ ವಿಕಲ್ಪ ಸಂಕಲ್ಪಗಳನ್ನ ಬ್ಯಾನ ಅಂತಿದ್ದಾಗ ಮೊದಲನೇ ನಿಯಮ ಏನಂದ್ರೆ ಜಿನ ಮಂದಿರಕ್ಕೆ ಬರೋದು. ಯಾರು ಮೋಕ್ಷಕ್ಕೆ ಹೋಗಿದ್ದಾರೆ ಅವ್ರ ಹತ್ರ ಬರೋದಿನ್ನ, ಇದು ಮೊದಲನೇ ನಿಯಮ. ಟಿಕೆಟ್ ಸಿಗಲಿ ಸಿಗದೇ ಇರಲಿ, ದಿನ ಬಂದು ಹೋಗೋದು. ವೇಟಿಂಗ್ ಇದ್ರು ಅಡ್ಡಿಲ್ಲ, ಕೇಳಿ ಹೋಗೋದು. ಯಾವಾಗ ಸಿಗ್ತದೆ ಸಿಗ್ತದೆ. ನೀವು ದಿನ ಬರ್ತಾ ಇದ್ದೀರ ಅಂದ್ರೆ ನೀವು ನೋಡಿ ಆಫೀಸರ್ ಏನಂತ ಗೊತ್ತಾ, ದಿನ ಬಂದು ಹೋಗ್ತಾನೆ ಪಾಪ, ನೀವು ವೇಟಿಂಗ್ ಇದ್ರು ಒಂದು ಮಧ್ಯ ಕೊಟ್ಬಿಡ್ರಿ ಅಂತ. ದಿನ ನೋಡ್ತೀನಿ ಈ ಟೈಮ್ ಬಂದು ಹೋಗ್ತಾನ, ಸರಿ ಇವನಿಗೆ ಟಿಕೆಟ್ ಕೊಡ್ರಿ. ಯಾಕಂದ್ರೆ ಇಲ್ಲಿ ಹೋಗ್ತಾರೆ ಸಿಕ್ಕಿಬಿಡ್ತಾರೆ, ಜಲ್ದಿ ಸಿಗ್ತದೆ. ಖರೆ ಬಂದು ಹೋಗೋದು ತಪ್ಪಿಸ್ಬಾರ್ದು. ಎಲ್ಲಿ ಬರ್ಬೇಕಾ? ಮಂದಿರಕ್ಕೆ, ಬೆಳಗಾವಿ ಸ್ಟೇಷನ್ಕ. ಎಲ್ಲಿ ಬರ್ಬೇಕು? ಜಿನ ಮಂದಿರಕ್ಕೆ ಬರ್ಬೇಕು. ಎಲ್ಲಿ ಹೋಗೋರು? ಮೋಕ್ಷಕ್ಕೆ ಹೋಗೋರು. ಈ ಸಂಸಾರ, ಈ ಒಂದು ಶರೀರದ ರೋಗ, ಜನ್ಮ, ಮರಣ, ಇದೆಲ್ಲ ಬಿಡುಗಡೆ ಆಗಬೇಕಂತ ಇಚ್ಛೆ ಇದ್ದವರು ಈ ಆತ್ಮನನ್ನ ಈ ಸಂಸಾರ ದುಃಖದಿಂದ ಬಿಡಿಸಿ ಮೋಕ್ಷ ಕೂಡ ಕೊಡಿಸ್ಬೇಕು, ಮೋಕ್ಷ ಸುಖ ಕೊಡಿಸ್ಬೇಕು ಅಂತ ಇಚ್ಛೆ ಇದ್ದವರು ದಿನ ಎಲ್ಲಿ ಬರ್ಬೇಕು? ಮುಕ್ತಿ ಸ್ಟೇಷನ್ ಹೋಗ್ಬೇಕು. ಜಿನ ಮಂದಿರಕ್ಕೆ ಬರ್ಬೇಕು. ಯಾರ್ಯಾರಿಗೆ ಮೋಕ್ಷ ಹೋಗಿ ಇಚ್ಛೆ ಐತಿ? ಎಲ್ಲರಿಗೂ ಐತಿ. ಹಂಗ ದಿನ ಮಂದಿರಕ್ಕೆ ಬರ್ರೆ ದರ್ಶನ ಮಾಡದೆ ನಾವು ಫಾಲ್ತು ಟೈಮ್ ತೆಗಿಬಾರ್ದು. ಮೊದಲು ದರ್ಶನ, ಆಮೇಲೆ ಎಷ್ಟು ಮನೆಯಲ್ಲಿ ಅಕ್ಕನ ಮದುವೆ ಇದ್ರೂ ಕೂಡ ದರ್ಶನ ಮಾಡ್ಬೇಕು, ಆಮೇಲೆ ನಿನ್ ಕೆಲಸ ಮಾಡ್ಕೊಡ್ತಂತೆ.
ನಿಂದೇ ಮದುವೆ ಇದ್ರು ಕೂಡ ಏನ್ ಹೇಳ್ಬೇಕು, ಮೊದಲು ನನಗೆ ನಿನ್ ದರ್ಶನ ಆಗ್ಬೇಕು, ಆಮೇಲೆ ನನ್ನ ಮುಂದೊಂದು ಒಬ್ಬ ಏನ್ ಮಾಡಿದ್ದೆ ಗೊತ್ತಾ, ಅವ ಮೋಕ್ಷದ ಇಚ್ಛೆ ಇಟ್ಕೊಂಡು ದಿನ ಮಂದಿರಕ್ಕೆ ಹೋಗ್ತಿದ್ದ. ಕೇಳಿದೆ, ಮಂದಿರಕ್ಕೆ ಹೋಗ್ತಿದ್ದ, ಎಷ್ಟು ಭಕ್ತಿ ಮಾಡ್ತಿದ್ದ. ಮಡಿ ಉಟ್ಕೊಂಡು ಮಂದಿರಕ್ಕೆ ಹೋಗಿ ಶ್ರೀ ಜಿನೇಂದ್ರ ಭಗವಂತರ ಪಾದ ಸ್ಪರ್ಶ ಮಾಡಿ ಆನಂದಿತನಾಗಿ ಅಭಿಷೇಕ ಪೂಜೆ ಎಷ್ಟು ಟಾಟ್ ಮಾಡ್ತಿದ್ದ. ಜನಗಳನ್ನು ನೋಡ್ತಾ ನಿಂತ್ಕೊಂತಿದ್ರು. ಎಲ್ಲ ಜ್ಞಾನ ಇತ್ತು ಅವನಿಗೆ. ಜಿನೇಂದ್ರ ಭಗವಂತರ ಹತ್ರ ಹೋಗಿ ಏನೇನು ಕ್ರಿಯೆ ಮಾಡ್ಬೇಕು, ವಿನಯದಿಂದ ಯಾವ ತರ ಅಭಿಷೇಕ ಮಾಡ್ಬೇಕು, ಯಾವ ತರ ವಿಧಿ ಇರ್ತದೆ, ಎಲ್ಲ ಜ್ಞಾನ ಇತ್ತು ಅವನಿಗೆ. ಪುಸ್ತಕ ಕಲಿತಿರಲ್ಲ, ಹಂಗೆ ಮಾಡ್ತಿದ್ದದನ್ನ. ಒಂದ್ ದಿವಸ ಏನಾಯ್ತು, ಪೂಜಾ ಭಕ್ತಿ ಬಹಳ ಭಕ್ತಿಯಿಂದ ಮಾಡ್ತಿದ್ದ. ವಿನಯ ಪಾಠ ಮಂಗಳಾಷ್ಟಕ ಎಲ್ಲ ಹೇಳಿ ಪೂಜಾ ಶುರು ಮಾಡ್ತಿದ್ದ. ಒಬ್ಬ ಓಡಿ ಬಂದ ಅವನ ಮನೆಯಿಂದ. ಆಳುಗಳಿದ್ರು ಬಹಳ ಜನ. ಓಡಿ ಬಂದು ಹೇಳ್ದ, ಏನ್ ಗೊತ್ತಾ, ಏ ಸಾವ್ಕಾರ್ರೆ, ನಿಮ್ ಮಗನಿಗೆ ಹಾವು ಕಡ್ದಿದೆ. ಏನಮ್ಮ, ನಿಮ್ ಮಗನಿಗೆ ಹಾವು ಕಡ್ದಿದೆ, ಜಲ್ದಿ ಬರ್ರಿ. ಅವ್ನು ಲಕ್ಷ ಕೊಟ್ಟಿಲ್ಲ. ಜಿನೇಂದ್ರ ಭಗವಂತ ಪೂಜೆ ಮಾಡ್ತಾರೆ. ಅವ್ನು ಹೇಳಿ ನಿಂತ್ಕೊಂಡು ಹೇಳಿ ಪೂಜೆ ನೋಡಿಲ್ಲ, ಪೂಜೆ ಮಾಡ್ತಾ ಇದ್ದ. ಪೂಜೆ ಮಾಡ್ತಾ ಪೂಜೆ ಮುಗಿತ ಬಂತು. ಮತ್ತೊಬ್ಬ ಬಂದ, ನಿಮ್ ಮಗನಿಗೆ ಹಾವು ಕಡ್ದು ಎಚ್ಚರದಲ್ಲಿ ಬಿದ್ದಿದ್ದಾನೆ, ಇನ್ನು ಉಳಿಯೋದು ಕಷ್ಟ ಐತಿ. ನೀನ್ ಹಿಂಗ್ ಪೂಜೆ ಮಾಡ್ತಿದ್ರೆ ಮಗನ್ ಕರ್ಕೊಂತ ನೋಡ. ಅದಕ್ಕೂ ಲಕ್ಷ ಕೊಟ್ಟಿಲ್ಲ. ಲಾಸ್ಟಿಗೆ ವಿಸರ್ಜನೆ ಮಾಡ್ತಿದ್ದ. ಇನ್ನು ಕಾಯಿಸೋದೆಲ್ಲ ಇದ್ದೇವೆ ಲಾಸ್ಟಿಗೆ. ಅದನ್ನ ಹೆಂಗ್ಬಿಟ್ಟು ತನ್ನ ಆತ್ಮ ಕಲ್ಯಾಣ ಬಿಟ್ಟು ಹೆಂಗ್ ಬಂದಿಲ್ಲ. ಲಾಸ್ಟಿಗೆ ಏನು ಹುಡುಗ ಮೂರ್ಛೆಯಾಗಿ ಬಿದ್ದಿದ್ದ. ಅವನು ಹೊತ್ಕೊಂಡು ಬಂದು ಹೆಂಡತಿ ಹೊತ್ಕೊಂಡು ಬಂದು ಆ ಜಿನ ಬಂದಿದ್ರೆ ಬಾಗಲ ಹೋದ, ತಗೊಳ್ಳಿ ಮಗನಿಗಿಂತ ಪೂಜೆ ಹೆಚ್ಚು, ನಿಮ್ಗೆ ಏನ್ ಬೇಕಾದ್ರೂ ಮಾಡಿ ಅಂತ ಹೋಗುದು. ಮುಗಿಸೋಗ್ಬಿಟ್ರು. ಅವ ಪೂಜೆ ಮಾಡ್ತಾ ವಿಸರ್ಜನೆ ಆಯ್ತು. ಆಮೇಲೆ ಈ ಕಿವಿ ಕೇಳಿ ಬಂತು, ಮಗನಿಗೆ ಹಾವು ಕಡ್ದಿದೆ, ವಿಷ ಹೇಳಿದೆ, ಅವನ್ ಮೂರು ಚಾಯ್ ಬಿದ್ದಿದೆ ಅಂತ ಗೊತ್ತಾದ ನಂತರ ಆದ್ರೂ ಕೂಡ ಏನ್ ಬಂದಿಲ್ಲ. ಅವನು ಶ್ಲೋಕ ತಯಾರು ಮಾಡ್ದ. ಜಿನೇಂದ್ರ ಭಗವಂತರ ಭಕ್ತಿ ಶ್ಲೋಕ ತಯಾರು ಮಾಡಿ ಶ್ಲೋಕ ಮುಗಿಯೋ ತನಕ ಮಗ ಎತ್ಕೊಂಡ. ಮೂರ್ ಚಾಯ್ ಬಿದ್ದಿದ್ದ, ಇನ್ನು ಹೋಗೇನಂತ ಹಿಂಗೆಲ್ಲ ತಿಳ್ಕೊಂಡು ತಂದು ಅದು ಹೋಗಿರೋರು. ಮಗ ಎತ್ಕೊಂತ ಭಕ್ತಿ ನೋಡಿ ಹೆಂಗ ಅಮೃತ ಐತಿ, ಔಷಧ ಐತಿ. ಭವರೋಗವನ್ನು ನಾಶ ಮಾಡುವುದು. ಕಳೆದು ಹೋದ ವಸ್ತು ನಮ್ಗೆ ಮತ್ತೆ ಸಿಗಬೇಕಿದ್ರೆ ನಾವು ಜಿನೇಂದ್ರ ಭಗವಂತನ ಭಕ್ತಿ ಮಾಡ್ಬೇಕು. ಪುತ್ತ ರತ್ನ ಹೋಗಿನಂತ ತಿಳ್ಕೊಂಡಿರಲ್ಲ. ಅವನು ವಿಷಪಹ ಶ್ಲೋಕವನ್ನ ತಯಾರು ಮಾಡಿ ತಾನೇ ಭಕ್ತಿ ಮಾಡ್ತಾ ಜಿನೇಂದ್ರ ಭಗವಂತರ ಭಕ್ತಿಯಿಂದ ಆ ಏರಿದಂತ ವಿಷ ಎಲ್ಲ ಇಳಿದೋಯ್ತು. ನಿರ್ವಿಷ ಆದ ಹುಡುಗ. ಅವನ ಹೆಸರು ಧನಂಜಯ ಕವಿ ಅಂತ ಆಯ್ತು. ಯಾರ ಹೆಸರು? ಧನಂಜಯ ಕವಿ. ಅದಕ್ಕಾಗಿ ನೀವು ಸಹಿತ ಜಿನೇಂದ್ರ ಭಗವಂತ ಭಕ್ತಿಯ ಪೂಜಾ ದರ್ಶನ ಬಿಟ್ಟು ಮತ್ತೆ ಯಾವುದು ಸಂಸಾರಿಕೆ ಯಾವುದೇ ಕಾರ್ಯ ಇರಲಿ, ಸ್ಕೂಲ್ ಇರಲಿ, ಊಟ ತಿಂಡಿ ಇರಲಿ, ಏನು ಮಾಡಬಾರ್ದು. ಮೊದಲು ಜಿನೇಂದ್ರ ಭಗವಂತ ಭಕ್ತಿ, ಆಮೇಲೆ ಮುಂದೊಂದು ಕಾರ್ಯ, ಸ್ಕೂಲ್ ಇರಲಿ, ಕಲಿಯೋದಿರ್ಲಿ, ಜಿನ ಭಕ್ತಿ ಮೊದಲು ಮಾಡ್ಬೇಕು. ವಿಷಂ ನಿರ್ವಿಷತಮ್ಯಾಂತು ಸ್ತೂಯಮಾನೆ ಜಿನೇಶ್ವರೇ. ವಿಷವು ಕೂಡ ನಿರ್ವಿಷ ಆಗತ್ತಂತೆ ಜಿನೇಂದ್ರ ಭಗವಂತ ಸ್ತುತಿ ಸ್ತೋತ್ರ ಮಾಡುವವರಿಗೆ. ದರ್ಶನ್ ಕಾಕ ಹೇಳ್ಯಾರ, ವಿಷಂ ನಿರ್ವಿಷತಮ್ಯಾಂತಿ ಸ್ತೂಯಮಾನೆ ಜಿನೇಶ್ವರೇ. ಜಿನೇರ್ ಭಕ್ತಿರ್ ದಿನೇ ದಿನೇ ಸದಾ ಮೇಸ್ತು. ನಾನು ಯಾವಾಗಲೂ ಬಹುಭವದಲ್ಲಿ ಈ ಭವದಲ್ಲೂ ಕೂಡ
ಭಕ್ತಿ ಇರಲಿ, ಪ್ರಾರ್ಥನೆ ಮಾಡ್ತಾ ಇರ್ತಾವ. ವಿಶ್ವಾಸ ಇದ್ದವ ಮಾತ್ರ ಆ ಒಂದು ಚಮತ್ಕಾರವನ್ನು ಪಡ್ಕೊಂತಾನೆ. ಜಿನೇಂದ್ರ ಭಗವಂತ ಮೇಲೆ ವಿಶ್ವಾಸ ಇಲ್ಲ, ಹಂಗೆ ಮಾಯಚಾರಿ ಕಪಟತನ ಮಾಡಿ ಹೇಳ್ತಿದ್ರೆ ಅದೇನು ಫಲ ಸಿಗಂಗಿಲ್ಲ. ಅರ್ಥ ಆಯ್ತು? ಯಾವ್ಯಾವ ಕಥೆ ಅಂತ ಗೊತ್ತಾಯ್ತು, ನೆನ್ಪಿಟ್ಕೊಳ್ಳಿ. ಆದ್ರೆ ಅವ್ರು ಮಾಡಿದ ಉದಾಹರಣೆ ಐತಲ್ಲ, ಅವ್ರು ಮಾಡಿದ್ರಂತ ನಾವೇನ್ ಮಾಡ್ಬೇಕು? ಆ ಉದಾಹರಣೆಯನ್ನ ಕೇಳಿ ನಮ್ಮ ಜೀವನವನ್ನ ಸುಧಾರಣೆ ಮಾಡ್ಕೋಬೇಕು, ತಪ್ಪದ್ದನ್ನ ಸರಿಪಡಿಸ್ಕೋಬೇಕು. ತಪ್ಪನ್ನ ಸರಿಪಡಿಸ್ಕೊಳ್ಳೋವನೇ ಜ್ಞಾನಿ, ಅವನೇ ಹುಷಾರ, ಅದೇ ಪ್ರತಿಕ್ರಮಣ. ತಪ್ಪನ್ನ ಸರಿಪಡಿಸ್ಕೊಂಡು ತನ್ನ ಜೀವನವನ್ನ ಅಮೂಲ್ಯವಾದಂತ ಮೋಕ್ಷ ಸುಖವನ್ನ ಪಡಿಸ್ಲಿಕ್ಕೆ ಪ್ರಯತ್ನ ಪಡುವವನೇ ಭವ್ಯಾತ್ಮ. ಅವನಿಂದನೇ ಎಲ್ಲ ಸಾಧ್ಯ ಆಗತ್ತೆ. ಸಂಸಾರ ಪುರದಿಂದ ಮೋಕ್ಷ ಪುರಕ್ಕೂ ಹೋಗ್ಲಿಕ್ಕೆ ಹೋಗೋವನೇ. ನೀ ಟಿಕೆಟ್ ಸಿಕ್ಕಿದ್ರು ಕೂಡ ನಿಮ್ಮಲ್ಲಿ ಭಾವನೆಗಳಿಲ್ಲ ಅಂತಂದ್ರೆ ಹೋಗಕ್ಕಾಗಲ್ಲ. ಕೆಲವರಿಗೆ ಟಿಕೆಟ್ ಸಿಕ್ಕಿರ್ತದೆ, ಗಾಡಿನ ಹತ್ಕೊಂತಾರೆ, ಖರೆ ಎಲ್ಲಿ ಹೋಗ್ಬೇಕಲ್ಲ ಮಧ್ಯೆ ಹೇಳ್ಕೊಡ್ತಾರೆ, ಮಧ್ಯನೇ ಹೇಳ್ಕೊಡ್ತಾರೆ. ಯಾಕ ನೆನಪಾಗ್ಬಿಡುತ್ತೆ ಏನಾದ್ರು, ಮಧ್ಯೆ ಹೇಳ್ಕೊಡ್ತಾರೆ. ಟಿಕೆಟ್ ಅಂದ್ರೆ ಯಾರ ಮುನಿ ಮಾಡಿದ್ರೆ ಆಗ್ಯಾರ ಅಂತ ಇಟ್ಕೊಳ್ಳಿ. ಒಬ್ಬರು ಮುನಿಗಳಾಗ್ಯಾರೆ, ಅವ್ರಿಗೆ ಶ್ರದ್ಧಾ ಭಕ್ತಿ ಎಲ್ಲ ಹೋಗ್ಬಿಡ್ತು, ದೀಕ್ಷೆ ತಗೊಂಡ ನಂತರ ಎಲ್ಲ ಮಾಯ ಆಗ್ಬಿಡ್ತು. ಟಿಕೆಟ್ ಅಂತೂ ಸಿಕ್ಕಿದೆ, ಮೋಕ್ಷ ಮಾಡಲಿಗೂ ಹೋಗ್ಯಾರೆ, ಕರೆ ಮೋಕ್ಷ ಮಾಡಲಿಲ್ಲ, ಸಂಸಾರ ಮಾರ್ಗ ಬೆನ್ನು ಹೋಗ್ತಿದ್ದಾರೆ. ಒಬ್ಬರು ಮುನಿಗಳಿದ್ರು, ಆ ಮುನಿಗಳು ಬಹಳಷ್ಟು ವರ್ಷ ತಪಸ್ಸೆ ಮಾಡಿದ್ರು, ವೃತ್ತಿ ಸಿದ್ಧಿ ಎಲ್ಲ ಪ್ರಾಪ್ತ ಮಾಡ್ಕೊಂಡ್ರು. ಎಲ್ಲ ಪ್ರಾಪ್ತ ಮಾಡಿಕೊಂಡು ತಿಂಗಳು ಉಪವಾಸ ಮಾಡಿ ವೃದ್ಧಿ ಪ್ರಾಪ್ತ ಆದ್ರು. ಆಕಾಶ ಮೇಲೆ ಹೋಗಲಿ, ತೇಜಸ್ ವೃದ್ಧಿ, ಅದು ಇದು ಎಲ್ಲ ಪ್ರಾಪ್ತ ಆದ್ರು. ಲಾಸ್ಟಿಗೆ ಉತ್ಸರ್ಗ ಸಹನ ಮಾಡ್ಕೊಳಕ್ಕಾಗಿಲ್ಲ, ಕಷ್ಟ ಸಹನ ಮಾಡ್ಕೊಳಕ್ಕಾಗಿಲ್ಲ, ಸಿಟ್ಟು ಬಂತು. ಆತ್ಮ ಮುನಿ ಮಹಾರಾಜ ಆತ್ಮನೇ ಲಾಸ್ಟಿಗೆ ಮೋಕ್ಷ ಮಾಡಿ ಹೋಗ್ತಾ ಹೇಳ್ಕೊಂಡ್ಬಿಟ್ರೆ ಗಾಡಿ ಸಂಸಾರದಲ್ಲಿ ಸುತ್ತಾಡಕ್ಬಿಟ್ಟಿದ್ರು. ಯಾಕ? ಅವರು ಸಹನ ಆಗಿಲ್ಲ, ಸಿಟ್ಟು ಬಂತು, ಬಹಳ ಕ್ರೋಧ ಬಂತು. ಬಡದ್ರು ಕಲ್ಲು ಹೊಡೆದ್ರು. ಸಿಟ್ಟು ಬಂದಿದ್ರೆ ಮಾತ್ರ ಮೋಕ್ಷ ಮಾಡ್ಬೇಕು, ಸಿಟ್ಟು ಬಂತಂದ್ರೆ ಮೋಕ್ಷ ಮಾಡ್ಬೇಕು. ಅವರಲ್ಲಿಂದ ಮೋಕ್ಷ ಮಾಡಲಿಂದ ಬೇರೆ ಆಗ್ತಾರೆ. ನಾನು ನೀವು ಸಿಟ್ಟು ಮಾಡ್ತಿಲ್ಲ ಕೇಳಿ. ನಮಗೆ ಆಚಾರ್ಯ ಹೇಳಿದ್ದಾರೆ, ಆಚಾರ್ಯ ಪರಮೇಶ್ವರರು ಸಿಟ್ಟು ಮಾಡ್ತಾರೆ. ಯಾಕೆ ಸಿಟ್ಟು ಮಾಡ್ತಾರೆ ಗೊತ್ತಾ? ಮೋಕ್ಷ ಮಾಡಲಿರ್ತಕ್ಕಂಥ ದೋಷವನ್ನ ನೋಡಿ ಸಹನ ಬರಂಗಿಲ್ಲ ಅವರಿಗೆ. ಧರ್ಮವನ್ನ ಅನರ್ಥ ಆಗ್ತಿದೆ, ಧರ್ಮ ತಿಳ್ಕೊಂತ ಇಲ್ಲ ಅಂತಕ್ಕಂತಂದ್ರೆ ದೋಷ ಅವರಿಗೆ ಅದು ನೋಡಿ ಸಹನ ಆಗಂಗಿಲ್ಲ. ಅವು ಕೃತ್ರಿಮ ಸೆಟ್ ಮಾಡ್ತಾರೆ, ಒರಿಜಿನಲ್ ಅಲ್ಲ. ಏನ್ ಮಾಡ್ತಾರೆ? ಕೃತ್ರಿಮ ಸಿಟ್ಟು ಮಾಡ್ತಾರೆ. ಯಾಕೆ? ಅವ್ರು ಮತ್ತೆ ಮೋಕ್ಷ ಮಾರ್ಗದಲ್ಲಿ ಹೋಗ್ಲಿ, ಮೋಕ್ಷ ಮಾರ್ಗ ಧಾರಣ ಮಾಡ್ಲಿ. ಆಚಾರ್ಯ ವಿದ್ಯಾಸಾಗರ ಮಾಡಿದ್ರು ಸಿಟ್ಟು ಮಾಡ್ತಾರೆ. ಏನ್ ಗೊತ್ತಾ? ಯಾರೋ ಒಬ್ಬ ಶಿಷ್ಯ ತಪ್ಪು ಮಾಡ ಅಂತಂದ್ರೆ ಅವನ ಕಣ್ಣೆತ್ತಿ ನೋಡುತ್ತಿಲ್ಲ ಎಷ್ಟೋ ವರ್ಷ ತನಕ, ಅವನಿಗೆ ಆಶೀರ್ವಾದ ಸಹಿತ ಕೊಡುತ್ತಿಲ್ಲ. ಅವನ ಸಂಘದಲ್ಲಿ ಬಂದ ಅವ್ರನ್ನ ಒಬ್ಬರನ್ನೇ ಹೊಂದಿಸ್ಬಿಡ್ತಾರೆ ಸಂಘದಿಂದ. ಆಮೇಲೆ ಕ್ಷಮಾ ತಗೊಳಕ್ ಬಂದ್ರು ಅಂದ್ರೂ ಕೂಡ ಯಾರು ಅವರಿಗೆ ವಿನಯ ಅವರನ್ನ ಪ್ರತಿವಂದನೆ ಮಾಡಿ ಪಿಂಚಿ ಎತ್ತುತ್ತಿಲ್ಲ. ಈ ತರ ಕಷ್ಟ ಕೊಡ್ತಿದ್ರು ಅವ್ರಿಗೆ, ಸಿಟ್ಟು ಮಾಡ್ತಿದ್ದಾರೆ, ಆಜ್ಞೆ ಕೊಟ್ಬಿಡ್ತಾರೆ, ಯಾರು ಅವ್ರ ಜೊತೆ ಮಾತಾಡಂಗಿಲ್ಲ. ಶಿಷ್ಯರೆಲ್ಲ ಆಜ್ಞೆ ಪಾಲನೆ ಮಾಡ್ತಾರೆ. ಅವ್ನಿಗೆ ಎಷ್ಟಾಗಿರ್ಬೋದು? 40 ಮುನಿಗಳಿದ್ದಾರೆ, ಒಬ್ಬೊಬ್ಬರ ತರ ಮಾತಾಡಂಗಿಲ್ಲ. ಅದ್ರಲ್ಲಿ ಏನು ಕತೆ? ನೀವಂತ ಇಟ್ಕೋ, ನಿಮ್ಮ ಮನೆಯಲ್ಲಿ ನಿಮ್ಮ ಜೊತೆ ಎಲ್ಲ ಮಾತು ಬಿಟ್ಬಿಟ್ರಪ್ಪ,
ಅವಾಗ ಏನ್ ಮಾಡೋದು ನೀವು? ಬೇಜಾರಾಗುತ್ತಿಲ್ಲ? ತಪ್ಪನ್ನ ಸುಧಾರಣೆ ಮಾಡ್ಕೊಳ್ಳೋದು ಮುಖ್ಯ ಐತಿ. ತಪ್ಪು ಇದ್ರೂ ಕೂಡ ನಾವು ಎಲ್ಲ ಚಲೋ ಇರ್ಬೇಕನ್ನೋ ಆರಾಮಿಲ್ಲ. ಅವನೇ ಬಹಳ ಬುದ್ಧಿವಂತ. ತಪ್ಪನ್ನು ಸುಧಾರಣೆ ಮಾಡಿಕೊಂಡು ತನ್ನ ಆತ್ಮನನ್ನ ಮೋಕ್ಷ ಮಾರ್ಗದ ಹಚ್ತಾವ. ಅಂತ ಜೀವ ಎಲ್ಲ ವ್ಯವಸ್ಥಿತವಾಗಿ ಮೋಕ್ಷ ಮಾರ್ಗದಲ್ಲಿ ಹೋಗಿ ಮೋಕ್ಷವನ್ನು ಪಡ್ಕೊಳ್ಳುತ್ತೆ. ಏನ್ ಹೇಳ್ತಿದ್ದೆ? ಕತೆ ಯಾವ್ದು ಹೇಳ್ತಿದ್ದೆ? ಮೋಕ್ಷ ಮಾರ್ಗದ ಕಹಾನಿ ಕತೆ. ನೀವೆಲ್ಲರೂ ಯಾವ ಮಾರ್ಗದಲ್ಲಿ ಈಗ? ಮೋಕ್ಷ ಮಾರ್ಗ. ನೀವೆಲ್ಲರೂ ಮೋಕ್ಷ ಮಾರ್ಗ ಇದ್ರಿ, ಕಲಿತಾ ಇದ್ದೀರಿ ಅಂದ್ರೆ ಹುಡುಕ್ತಾ ಇದ್ದೀರಿ. ಹೇಗೆ ಹೋಗ್ಬೇಕು? ಹುಡುಕ್ತಾ ಇದ್ದೀರಿ, ಕೇಳ್ತಾ ಇದ್ದೀರಿ, ಹೋಗ್ಬೇಕು ಬೇಡೋ ವಿಚಾರ ಮಾಡ್ತಾ ಇದ್ದೀರಿ. ಹೋಗೋದಾದ್ರೂ ಕೂಡ ಹೆಂಗ್ ಹೋಗ್ಬೇಕು ಅದನ್ನು ಕೇಳ್ಕೊತಾ ಇದ್ದೀರಿ. ಶಿಬಿರದಲ್ಲಿ ಬಂದು ಅದನ್ನ ಜ್ಞಾನ ತಗೊಳ್ತಾ ಇದ್ದೀರಿ. ಮೋಕ್ಷ ಮಾರ್ಗ ಇಲ್ಲ, ನೀವೀಗ ಅದನ್ನ ತಿಳ್ಕೊಂತ ಇದ್ದೀರಿ. ಈಗ ಬೆಳಗಾವ್ ಹೋಗೋದ್ರೆ ಎಲ್ಲಿಂದ ಹೋಗ್ಬೇಕು ಕೇಳ್ಕೊತಾರಿಲ್ಲ. ಬಸ್ ಎಷ್ಟೊತ್ತಿಗೆ ಬರ್ತದೆ, ಅಲ್ಲಿ ಎಲ್ಲಿ ಇಳಿಬೇಕು, ನಾವ್ ಎಲ್ಲಿ ಹೋಗ್ಬೇಕು ಆ ಜಾಗ ಕೇಳ್ಕೊಂತೀವಿ. ಟಾರ್ಗೆಟ್ ಇರ್ತದೆ, ನಾವು ಇಲ್ಲಿಂದ ಹೋಗೋದಲ್ಲಿ ಏನ್ ತಗೋಬೇಕು ಇದೆಲ್ಲ ಮಾಡಿ ಕೇಳ್ಕೊಂತ ಆಮೇಲೆ ಹೊಡ್ಕೊಡ್ತೀವಿ. ಇದು ಹಾಗೆ ಮೋಕ್ಷಕ್ಕೆ ಹೆಂಗ್ ಹೋಗ್ಬೇಕು, ಯಾವ ತರ ಹೋಗ್ಬೇಕು, ಯಾವುದೊಂದು ನಿಯಮಗಳಿದ್ದಾವೆ ಇದನ್ನೆಲ್ಲ ಕೇಳ್ಕೊಳ್ಳೋದೇ ಶಿಬಿರ. ಏನೈತಿ ಶಿಬಿರ? ಅದೇ ಶಿಬಿರ ಅಂದ್ರೆ ಏನು? ಕಾಲಿಗಂತ ಕಳಿಸುವುದಿರಲ್ಲ, ಕಾಲಿಗೆ ಒಂದು ಶಿಬಿರ ಹತ್ತು. ಆದ್ರೆ ಶಿಬಿರ ಹತ್ತು ಅಂದ್ರೆ ಕಾಲಿಗೆ ಶಕ್ತಿ ಕಾಗುತ್ತೆ. ಡಾಕ್ಟರ್ ಹತ್ರ ಹೋದ್ರೂ ಸರಿಯಾಗಂಗಿಲ್ಲ. ಆ ಶಿಬಿರ ಇಲ್ಲ. ಇದು ಆತ್ಮನಲ್ಲಿರ್ತಕ್ಕಂಥ ಅಜ್ಞಾನವನ್ನು ತೆಗೆಯುವಂತ ಶಿಬಿರ. ಇದು 1 ವರ್ಷ ಆಗಲ್ಲ, ವರ್ಷ ಆದ್ರೆ ಹೊಸ ಜ್ಞಾನ ಸಿಗ್ತಾ ಇರ್ತದೆ. ಈಗ ನೀವು ಪ್ರಥಮೋದಯದಿಂದ 1ನೇ ಭಾಗಕ್ಕೆ ಹೋಗಿರಿ. ಈಗ 1ನೇ ಭಾಗ ಐತಿ ನಿಮ್ದು. 2ನೇ ಭಾಗ, 3ನೇ ಭಾಗ, 4ನೇ ಭಾಗ, ಅದಾದ ನಂತರ ಚೇಡಾಲ, ದ್ರವ್ಯ ಸಂಗ್ರಹ, ತತ್ವಾರ್ಥ ಸೂತ್ರ, ಪ್ರಥಮಾನಿಯೋಗ, ಕರ್ಣಾಯೋಗ, ಚರಣಾಯೋಗ, ದ್ರವ್ಯಾನಿಯೋಗ ಇವೆಲ್ಲ ಶಾಸ್ತ್ರ ಅಧ್ಯಯನ ಮಾಡಿದ ನಂತರ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನ ದೂರ ಆಗುತ್ತೆ. ಇಷ್ಟೆಲ್ಲ ಶಾಸ್ತ್ರ ಓದ್ಬೇಕು. ಇನ್ನು ಈಗ ನೀವು ಪ್ರಥಮೋದಯದಲ್ಲಿ ಪ್ರಥಮ ಭಾಗ ಓದ್ತಾ ಇದೆ, ಇದರಿಂದಾನೇ ಶುರು ಆಗೋದು. ಇದರಲ್ಲಿ ಏನ್ ಹೇಳ್ತಾರೆ? ತೀರ್ಥಂಕರ ಹೆಸರು, ನಮೋಕಾರ ಮಂತ್ರ ಅರ್ಥ, ಮಹಿಮಾ, ಕೆಲವು ತತ್ವಗಳೆಲ್ಲ ಬಾಯ್ಪಾಟ್ ಮಾಡಿಸೋದಿರ್ತದೆ. ತತ್ವದ ಅರ್ಥವನ್ನು ಹೇಳಲಿಕ್ಕೆ 2ನೇ ಭಾಗಕ್ಕೆ ಹೋಗ್ಬೇಕು. ಅದನ್ನ ಕಲ್ತ್ಕೊಳ್ಳಿಕ್ಕೆ, ಅದನ್ನ ಮನವರಿಕೆ ಮಾಡ್ಕೊಂಡು ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ 3ನೇ ಭಾಗಕ್ಕೆ ಹೋಗ್ಬೇಕು. 4ನೇ ಭಾಗದಲ್ಲಿ ಎಲ್ಲ ಅರ್ಥ ಆಗುತ್ತೆ, ಆವಾಗ ಕ್ರಿಯೆ ಶುರು ಆಗ್ತದೆ. ಇನ್ನು 5ನೇ ಭಾಗ ಅಂದ್ರೆ ಚೇಡಾಲ, ಶ್ರಾವಕರ ಆಚರಣೆ, ಮುನಿಗಳ ಆಚರಣೆ ಕೇಳ್ಕೊಂಡು ಆಮೇಲೆ ನಮ್ಗೆ ಯಾವ ಸಾಧ್ಯ ಐತೆ ಆ ಆಚರಣೆಯನ್ನ ಮಾಡಲಿಕ್ಕೆ ಶುರು ಆಗ್ತದೆ. ಆತ್ಮ ಅಲಸಿ ಮಾಡಬಾರ್ದು. ಎಷ್ಟಾಗತ್ತೋ ಅಷ್ಟು ದಿನವಾಣಿಯನ್ನ ಅಧ್ಯಯನ ಮಾಡ್ಕೋಂತ ಹೋಗ್ಬೇಕು. ದೊಡ್ಡ ದೊಡ್ಡ ಶಾಸ್ತ್ರ ಇದ್ದಾವೆ ಜೈನ ಧರ್ಮದಲ್ಲಿ. ಈಗ ನೀವು ಸಣ್ಣ ಶಾಸ್ತ್ರ ತಗೊಂಡಿರಿ, ಆ ದೊಡ್ಡ ಶಾಸ್ತ್ರ ಹಿಡಿಲಿಕ್ಕೆ ಓದ್ಲಿಕ್ಕೆ ಈ ಭಾಗವದೆಲ್ಲ ಮುಗಿಬೇಕು. ಅದಕ್ಕಾಗಿ ನಿಮ್ಗೆ ಇಲ್ಲಿಗ ಶಿಬಿರ, ಪಾಠಶಾಲಾ ಮುಂದೆ ಓದ್ಲಿಕ್ಕೆ ಇದು ಫಸ್ಟಿನ ಬೇಸಿಕ್ ವಿಷಯ, ಮೊದಲನೇ ವಿಷಯ ಭಾಗವತ. ಕೆಲವೊಂದು ನಮ್ಮ ಭಾಗವದಲ್ಲಿ ಆಗೈತೆ, ಮುಂದಿನ ಶಾಸ್ತ್ರ ಯಾವ ಓದೋದು. ಭಾಗವತದಲ್ಲೂ ಕೂಡ ಎಷ್ಟು ದೊಡ್ಡ ದೊಡ್ಡ ವಿಷಯ ಇರ್ತಾವೋ ಅದನ್ನ ನಾವು ತಿಳ್ಕೊಂಡು ಹೋಗ್ಬೇಕು. ತೀರ್ಥಂಕರ ಅಂದ್ರೆ ಏನು?
ಇದನ್ನ ಹೇಳಲಿಕ್ಕೆ ಯಾರಿಗೆ ಬರ್ತದ ಕೈ ಎತ್ತಿರೋನು? ತೀರ್ಥಂಕರ ಅಂದ್ರೆ ಏನು? ವಸ್ತು ಅದನ್ನು ಕೇಳಿಲ್ಲ. ತೀರ್ಥಂಕರ ಅಂದ್ರೆ ಏನು ಹೇಳ್ತೀರಿ? ದೊಡ್ಡವ್ರು ಯಾರು? ನೀವು ಸುಮ್ಮನೆ ದೊಡ್ಡವ್ರು ಹೇಳಿ ಬಾಬು ಆಯ್ತು ನಿಮ್ದು ಕರೆಕ್ಟ್ ಇರಬೇಕಾ? ತೀರ್ಥಂಕರ ಅಂದ್ರೆ ಏನು ಮಾಡಿ? ನಮ್ ದೊಡ್ಡ ಇನ್ನು ಬಾಲ್ಬೋದು ನಾವೇನು ಓದೋದ ಏನ್ ದೊಡ್ಡ ಶಾಸ್ತ್ರ ಹೇಳ್ರಿ ಅಂತ ಹೇಳ್ತೀವಿ. ಇಲ್ಲಿಗೆ ತೀರ್ಥಂಕರ ಅಂದ್ರೆ ಏನ್ರಿ? ಸಣ್ಣ ಹುಡುಗ ಹೇಳ್ತಾರೆ. ಹೇಳ್ತೀರಿ ಯಾರು ದೊಡ್ಡವರು? ಗಿಫ್ಟ್ ಕೊಟ್ಟಿ ಮೋಕ್ಷ ಮಾರ್ಗದೆಡೆಗೆ ಸಾಗಿದ್ದಾರೆ ಮತ್ತು ಇತರ ಜೀವಿಗಳನ್ನು ಕೂಡ ಮೋಕ್ಷ ಮಾರ್ಗದೆಡೆಗೆ ಸಾಗಿಸುತ್ತಾರೆ ಅಂತ ತಿಳ್ಕೊಳ್ತೀನಿ. ಸರಿ. ಮತ್ತೆ ಹೇಳ್ತೀವಿ ಸ್ಪಷ್ಟಾಗಿ. ಹುಡುಗರು ನೆನ್ಸ್ತೀನಿ ಪಟಾಪಟ್ ಹೇಳ್ತಾರೆ. ಬಾಲ್ಬೋದಾಗಿದೆ ನಿಮ್ದು? ಹೇಳಮ್ಮ ನೀ. ಯಾರೀಗ 5 ಕಲ್ಯಾಣಕಗಳು ಆಗುತ್ತದೆ, ಯಾರು ಭವ್ಯ ಜೀವಿಗಳನ್ನು ಸಂಸಾರದಿಂದ ಪಾರು ಮಾಡುತ್ತಾ ಹಾಗೂ ತಾವು ಪಾರಾಗುತ್ತಾರೆ, ಯಾರು ನಿಜವಾದ ಧರ್ಮದ ಉಪದೇಶ ನೀಡುತ್ತಾರೆ ಮತ್ತು ಧರ್ಮ ತೀರ್ಥದ ಪ್ರವರ್ತಕರಾಗಿದ್ದಾರೆ, ಅವರಿಗೆ ತೀರ್ಥಂಕರ ಎನ್ನುತ್ತಾರೆ. ಆಯ್ತು. ಗರ್ಭ ಕಲ್ಯಾಣ, ಜನ್ಮ ಕಲ್ಯಾಣ, ತಪ ಕಲ್ಯಾಣ, ಜ್ಞಾನ ಕಲ್ಯಾಣ, ಮೋಕ್ಷ ಕಲ್ಯಾಣ. पुढे पाठ मागे कल्याण. ಇಂದ್ರ ಮಾಡು ರಾಜ ಮಹಾರಾಜರೆಲ್ಲ ಬಂದು ಉತ್ಸಾಹ ಮಾಡುವುದಕ್ಕೆ ಕಲ್ಯಾಣಕ್ಕೆ ಎನ್ನುವರು. ಇಲ್ಲಿ ಬಾಳ್ಬೋದೈತೆ ನೀವು ಹತ್ರ ಇದ್ದಲ್ಲ, ಯಾಕೆ ಬಾಳ್ಬೋದಾಗೈತೆ ನಿಮ್ದು ದೊಡ್ಡದಿದೆ ಅಂತ. ಕೆಲವಷ್ಟು ತತ್ವಗಳನ್ನ ಇನ್ನೂ ಬಾಳ್ಬೋದಲ್ಲಿ ನೀವೆಲ್ಲ ಕಲ್ತ್ಕೋಬೇಕು. ಸಾವುಕರ ಮೂರು ಗುಣ ಯಾವುವು, ಮುನಿಗಳ ಮೂರು ಗುಣ ಯಾವುವು, ನಮ್ಮ ಆತ್ಮ ಕಲ್ಯಾಣ ಗೃಹಸ್ಥ ಅವಸ್ಥೆಯಲ್ಲಿ ಇದ್ದಂತೆ ಇರ್ತಾನೆ ಆತ್ಮ ಕಲ್ಯಾಣ ಹೆಂಗ್ ಮಾಡ್ಕೊಳ್ಳೋದು, ಯಾವ ನಿಯಮ ಸಂಯಮಗಳಿದ್ದಾವೆ ಮನೆಯಲ್ಲಿದ್ದು ಪಾಲನೆ ಮಾಡಲಿಕ್ಕೆ, ನಮ್ಮ ಅವಶ್ಯಕ ಕ್ರಿಯೆ ಯಾವ್ಯಾವು, 8 ಮೂಲ ಗುಣಗಳು ಯಾವ್ಯಾವು, ಇದೆಲ್ಲ ತಿಳ್ಕೋಬೇಕು. ಮತ್ತೊಬ್ಬರು ಪ್ರಶ್ನೆ ಕೇಳಿದಾಗ ಉತ್ತರ ಹೇಳಕ್ ಬರ್ಬೇಕು. ಯಾಕಂತಂದ್ರೆ ನಾವು ಪಾಲನೆ ಮಾಡಿದ್ರೆ ನಮ್ಗೆ ನೆನಪಿರ್ತದೆ, ಬೇರೆಯವ್ರಿಗೆ ಹೇಳಕ್ಕಾಗತ್ತೆ. ನಮ್ಗೆ ಇಂಟ್ರೆಸ್ಟ್ ಇಲ್ಲ, ನಾವು ಪಾಲನೆ ಮಾಡಲ್ಲ ಅಂದ್ರೆ ಬೇರೆಯವ್ರಿಗೆ ಹೇಳೋದು ಕಷ್ಟ ಆಗುತ್ತೆ. ಉಪ್ಪಿನ ಅಂಗಡಿಯವರು ಉಪ್ಪು ಕೊಡ್ತಾರೆ, ಸಕ್ಕರೆ ಅಂಗಡಿಯವರು ಸಕ್ಕರೆ ಕೊಡ್ತಾರೆ. ಉಪ್ಪಿನ ಅಂಗಡಿಯವ್ರಿಗೆ ಸಕ್ಕರೆ ಬೇಡ್ರೆ ಹೆಂಗೆ? ನಿಮ್ಗೆ ನಿಮ್ಮ ಹತ್ರ ಯಾರು ಕೇಳಿದ್ರಪ್ಪ, ನೀವೆಲ್ಲ ಪಾಠಶಾಲೆ ಕಲ್ತೀರಿ, ಶಿಬಿರಕ್ಕೆ ಹೋಗಿರಿ, ಒಂದೊಂದು ಹಿಂಗೆ ಹೆಂಗೆ ಹೇಳು, ನಾವು ಹೋಗಕ್ಕಾಗಿಲ್ಲ, ನಿನ್ನೆ ಕೇಳ್ಕೊಳ್ಳೋರು ಹೇಳ್ರಿ ಅಂತ ಹೇಳಿದ್ರೆ ಅವಾಗ ಏನ್ ಮಾಡೋದು, ಮತ್ತೊಂದು ಶಿಬಿರ ಸೇರಿ ಹೋಗೋದು. ಹಿಂಗೆ ಆಗಲ್ಲ. ಹಂಗಲ್ಲೋ ನಂಗೆ ಗೊತ್ತಿದ್ದ ಹೇಳ್ತೀನಿ ತಗೋವಾಗ ಏನ್ ಮಾಡೋದು ಹೇಳ್ಬೇಕು. ಮತ್ತೊಬ್ಬರಿಗೆ ಜಿನವಾಣಿಯನ್ನ ಹಂಚಬೇಕು, ತತ್ವಗಳನ್ನ ಹಂಚಬೇಕು. ಅವಾಗ ನಿಮಗೂ ಕೂಡ ತತ್ವದಲ್ಲಿ ವೃದ್ಧಿ ಆಗ್ತಾ ಹೋಗ್ತದೆ, ಜ್ಞಾನ ಜಾಸ್ತಿ ಆಗ್ತದೆ. ಎಷ್ಟು ಪ್ರಕಾರ ಸ್ವಾಧ್ಯಾಯ ಇದೆ ಗೊತ್ತಾ? ಸ್ವಾಧ್ಯಾಯ 5 ಪ್ರಕಾರ ಇದಾವೆ. 5 ಪ್ರಕಾರ ಸ್ವಾಧ್ಯಾಯ ಯಾವ್ಯಾವು ನೀವೇ ಹೇಳ್ಬಿಡ್ರಿ, ಕೇಳಕ್ಕಷ್ಟೇ ಬನ್ನಿ. ಯಾವ್ಯಾವ ಹೇಳ್ತೀರಿ? 5 ಪ್ರಕಾರ ಸ್ವಾಧ್ಯಾಯ ಇದಾವೆ. ದೊಡ್ಡವ್ರು ಹೇಳೋರು ಯಾರು? ಕೇಳ್ತೀರಿ? ಕೇಳ್ತೀರಿ? ನಮ್ಮೇ ಕೇಳ್ತೀರಿ? ಹೇಳ್ತೀನಿ. ಜಾಸ್ತಿ ಅನ್ಕೋತೀವಿ ನಾವು. ವಾಚನ, ಶಾಸ್ತ್ರ ಓದೋದು ಇದೊಂದು ಸ್ವಾಧ್ಯಾಯ. ಶಾಸ್ತ್ರವನ್ನ ಓದೋದು ಸ್ವಾಧ್ಯಾಯ. ಪುಚ್ಚನ,
ಕೇಳೋದು ಪ್ರಶ್ನೆ ಅಥವಾ ಶಂಕ ಕೇಳೋದು ನಿವಾರಣೆ ಮಾಡ್ಕೊಳ್ಳೋದು ಇದು ಕೂಡ ಸಾಧ್ಯ. ವಾಚನ ಪುಚನ ಅನುಪ್ರೇಕ್ಷೆ ಆಮ್ನೇಯ. ಆಮ್ನೇಯ ಅಂದ್ರೆ ಮತ್ತೆ 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 ಅದನ್ನೇ ಕೇಳಿ ಸ್ಪಷ್ಟ ಮಾಡಿಸ್ಕೊಳ್ಳೋದು, ಚಿಂತನೆ ಮಾಡೋದು, ಮನನ ಮಾಡೋದು ಆಮ್ನೇಯ. ಅನುಪ್ರೇಕ್ಷ ಭಾವನೆ ಇತ್ಯಾದಿ ಭಾವನೆಯನ್ನ ಭಾವಿಸಿ ಆತ್ಮನನ್ನ ಶುದ್ಧ ಮಾಡ್ಕೊಳ್ಳೋದು ಅನುಪ್ರೇಕ್ಷ. ಮತ್ತೊಂದು ಧರ್ಮೋಪದೇಶ. ಮೊದಲನೇದು ವಾಚನ ಪ್ರಚನ ಅನುಪ್ರೇಕ್ಷೆ ಆಮ್ನೇಯ ಅನುಪ್ರೇಕ್ಷ ಧರ್ಮೋಪದೇಶ. ಮತ್ತೊಬ್ಬರಿಗೆ ಇದ್ದದ್ದನ್ನ ಹೇಳೋದು, ಗೊತ್ತಿದ್ದದ್ದನ್ನ ಮತ್ತೊಬ್ಬರಿಗೆ ಮನವರಿಕೆ ಮಾಡಿಕೊಡೋದು, ಅರ್ಥ ಮಾಡಿಸೋದು, ಇದು ಧರ್ಮೋಪದೇಶ ಅಂತ. ಇವು 5 ಪ್ರಕಾರ ಸಾಧ್ಯ ಇದೆ. ಇವು 5 ಪ್ರಕಾರ ಸಾಧ್ಯ. ಯಾವುದು ಮಾಡ್ತಾ ಇದ್ರೆ ಅಜ್ಞಾನ ದೂರ ಆಗತ್ತೆ. ಗೊತ್ತಿದ್ರು ಹೇಳದೆ ಮುಚ್ಚಿಡಬಾರ್ದು, ದೋಷ. ಗೊತ್ತಿದ್ದು ಹೇಳದೆ ಮುಚ್ಚಿಡುವುದು ಜ್ಞಾನಾವಣಿ ಕರ್ಮದ ಬಂಧಕ್ಕೆ ಕಾರಣ. ಗೊತ್ತಿದ್ದು ಹೇಳಬೇಕು, ಹೇಳಬಾರ್ದು ಅಂತ ಮುಚ್ಚಿಡುವುದು. ಗೊತ್ತಿದ್ದು ಕೇಳದೆ ಹಾಗೆ ಬಡಬಡಿಸ್ತಾ ಇದ್ರು ಏನು ಪ್ರಯೋಜನ ಇಲ್ಲ. ಅವ ಏನ್ ಹೇಳಿಲ್ಲ, ಅವನಿಗೆ ಇಂಟ್ರೆಸ್ಟ್ ಇಲ್ಲ, ಹಂಗೆ ಬಡಬಡಿಸ್ತಾ ಕೂತ್ಕೊಂಡ್ರೆ ಅವ್ರ ತಲೆ ಬಿಸಿಯಾಗಿ ಕೊಟ್ರು ನಿಮ್ ಶಾಸ್ತ್ರ ಮನೆಗೆ ಹೋಗೋದು. ಮತ್ತೊಬ್ಬರಿಗೆ ಇಂಟ್ರೆಸ್ಟ್ ಐತಿ ಕೇಳಿದ್ರು ಅಂತಂದ್ರೆ ಹೇಳದೇ ಇರಬಾರ್ದು. ಕೆಲವು ಜೀವಗಳಿಗೆ ಗೊತ್ತಿದ್ರು ಹೇಳಬೇಕು, ಗೊತ್ತಿದ್ರು ಅಂತ ಹೇಳದೇ ಇರಬಾರ್ದು. ಈಗ ನಾವು ಗೊತ್ತಿದ್ದು ಹೇಳದೆ ಮುಚ್ಚಿಟ್ಕೊಂಡೇವ ಅಂದ್ರೆ ಜೀವವಾಣಿಗೆ ಅಪಮಾನ ಆಗತ್ತೆ, ಜ್ಞಾನವಾಣಿ ಕರ್ಮ ಬಂದಾಗ್ತದೆ. ಕರ್ಮ ಬಂದಾಗ ಅದು ಫಲ ಕೊಡುವಾಗ ಏನಾಗುತ್ತೆ, ಏನ್ ಬಾಯಿ ಪಾಠನು ಮಾಡಲು ಆಗಂಗಿಲ್ಲ. ಹೇಳದೆಲ್ಲ ಪ್ರವಚನ ಈ ಕಡೆ ಕೇಳೋದು, ಈ ಕಡೆ ಬಿಡೋದು, ಈ ಕಡೆ ಬರ್ತಾ ಇತ್ತು, ಈ ಕಡೆ ಬಿಡೋದು. ಆಮೇಲೆ ಅದು ಕೇಳೋದು ಸ್ವಲ್ಪ ಇದ್ದು ಬಾಗಲ ಹೋಗ್ತಾ ಜಾಡ್ಸೋದು. ನಿನ್ನೆ ಮಾರದೇನು ಹೇಳ್ದ ಅಂತ ಯಾರು ಕೇಳಿದ್ರು ಅಂತ ಇಟ್ಕೊಂಡು ನಿನ್ನೆ ಪ್ರವಚನದಾಗೆ ಹೇಳಿದ್ರು. ಅದ್ ನೋಡು, ಅಲ್ಲಿ ಕುತ್ಕೊಂಡಾಗ ನಾವು ಕೇಳಕ್ ಮಾತ್ರ ಅವ್ರಿಗೆ ನೆನ್ಪಿಟ್ಕೊಂಡಿಲ್ಲ, ಇನ್ನು ಅವ್ರನ್ನೇ ಅವ್ರು ಕೇಳಲ್ಲ, ಶಿಫ್ಟ್ ಮಾಡ್ಬಿಡೋದು ಅವ್ರ ಮೇಲೆ. ಅದನ್ನೆಲ್ಲ ಹೇಳಕ್ಕೆ ನೀನ್ ಬಂದ್ರೆ ಏನಾಗ್ತಿತ್ತು, ನನ್ ಕೇಳ್ತಿ, ನಾ ಹೇಳೋದು ಹೋಗ್ತೀನಿ, ಯಾಕೆ ನೆನಪಿಲ್ಲ ಹೇಳೋದು, ನೆನ್ಪು ಉಳಿಯಂಗಿಲ್ಲ. ಯಾಕೆ ಜ್ಞಾನವನ್ನ ಕಟ್ಕೊಂಡ್ ಬಂದೀವಿ, ನಾವು ಕರ್ಮ ಕಟ್ಕೊಂಡ್ ಬಂದೀವಿ, ಮುಂದೆ ಜ್ಞಾನ ಆಗ ಕೊಡಂಗಿಲ್ಲ, ನೆನ್ಪು ಬೆಳ ಕೊಡಂಗಿಲ್ಲ. ಜ್ಞಾನವನ್ನ ಕರ್ಮ ಏನೈತಿ, ಅದು ಕೇಳದ್ದು ಓದದ್ದು ಎಲ್ಲ ಮರ್ಸ್ಬಿಡ್ತದೆ. ಅದು ಹಂಗೆ ಕರ್ಮ ಐತೆ ಅಂತ ಕುತ್ಕೊಂಡು ಹೋಗಂಗಿಲ್ಲ. ಅದನ್ನ ಹೆಂಗಾರು ಮಾಡಿ ಪ್ರಯತ್ನ ಮಾಡಿ ಮನಸ್ಸನ್ನ ಹಚ್ಚಿ ದಿನವಾಣಿ ಓದಕ್ಕೆ ಹಚ್ಚಬೇಕು. ಅವು ಜ್ಞಾನವಾಣಿ ಕರ್ಮ ನಾಶ ಆಗ್ತಾ ಇರ್ತದೆ. ಒಂದ್ ದಿವಸಕ್ಕೆ ಭೋಜದಲ್ಲಿ ಬ್ರಹ್ಮಚರ್ಯ ಅವಸ್ಥೆ ಹೋಗಿದೆ, ಒಂದು 20 ವರ್ಷ ಇನ್ನೊಂದು ಕತೆ. ಭೋಜದಲ್ಲಿ ಹಿಂಗೆ ಜನ ಬಂದಿದ್ರು, ಶ್ರಾವಕರು. ಒಬ್ಬಳು ಅಜ್ಜಿನ ಬಂದಿಳು, ಅಜ್ಜಿ ಇದ್ದವಳು ಹಿಂಗೆ ಕೂತಿದ್ರು ಕಟ್ಟೆ ಮೇಲೆ. ನಾನು ಜ್ಞಾನವಾಣಿ ಕರ್ಮ ಬಗ್ಗೆ ಕೇಳ್ತಿದ್ದೆ. ಅಜ್ಜಿ ಪ್ರಶ್ನೆ ಕೇಳಿದ್ರು, ನಾವೆಲ್ಲ ಏನು ನೆನಪು ಉಳಿಯುವಂತು, ನಿಮ್ಗೆ ಬಹಳ ಇಂಟ್ರೆಸ್ಟ್ ಹೋಗಿ ದಿನವಾಣಿ ಓದಕ್ಕೆ, ಪ್ರವಚನ ಕೇಳಕ್ಕೆ, ಕೇಳದ್ದು ಓದಕ್ಕೆ ನೆನಪು ಉಳಿಯುವಂತು, ಹೆಂಗ್ ಮಾಡೋದು? ಅಜ್ಜಿಗೆ ಜ್ಞಾನವಾಣಿ ಕರ್ಮದ ಬಹಳ ತೀವ್ರ ಉದಯದಿಂದ ಆ ಥರ ಆಗ್ತದೆ, ನಮಗೂ ಆಗ್ತದೆ ಅಂತ ಕೇಳಿದ ಅಜ್ಜಿ ಅಂದ್ಲು. ಅದನ್ನ ಹೆಂಗೆ ಕಮ್ಮಿ ಮಾಡ್ಕೊಳ್ಳೋದು ಮಾಡಿದ್ರೆ, ಅದು ಹೆಂಗ್ ಉಪಾಯ ಯಾವುದು ಅಂತ ಕೇಳಿದ್ರೆ ನಾ ಹೇಳಿದ್ವಿ, ಅಜ್ಜಿ ಜಿನ್ವಾಣಿ ಚಾಪಿಸ್ಬೇಕು, ಮತ್ತೊಬ್ಬರಿಗೆ ಅದನ್ನ ಹಂಚ್ಬೇಕು, ಓದೋರಿಗೆ
ಜಿನ್ವಾಣಿ ವಿನಯ ಮಾಡಬೇಕು. ಎಷ್ಟು ಶಾಸ್ತ್ರ ಇದೆ ಮನೆಗೆ. ಸುತ್ತ ಪಂಚಮಿ ಬಂದಾಗ ಆ ಶಾಸ್ತ್ರವನ್ನ ಮಂದಿರದಲ್ಲಿ ಮನೆಯಲ್ಲಿದ್ದಂತ ಶಾಸ್ತ್ರವನ್ನ ತೆಗೆದು ಧೂಳೆಲ್ಲ ಹಾರಿಸಿ ಹೊಸ ಕವರ್ ಹಾಕಿ ಜಿನ್ವಾಣಿ ವಿನಯ ಮಾಡ್ಬೇಕು, ಎತ್ತರದಲ್ಲಿ ವಿರಾಜಮಾನ ಮಾಡಬೇಕು. ಇದರಿಂದ ಜ್ಞಾನವಾಣಿ ಕರಂ ನಾಶ ಆಗ್ತದೆ. ಮತ್ತೆ ಪುಸ್ತಕವನ್ನ ಆಚಾರ್ಯ ಬರೆದಂತ ಗ್ರಂಥವನ್ನ ಪ್ರಕಾಶನ ಮಾಡಬೇಕು. ಅದನ್ನ ಚಾಪಿಸಿ ಅದನ್ನ ಪ್ರಿಂಟ್ ಮಾಡಿಸಿ ವಿದ್ವಾಂಸರಿಗೆ ಅಥವಾ ಓದೋರಿಗೆ ಶಿಬಿರದಲ್ಲಿ ಮಕ್ಕಳಿಗೆ ಕಲಿಲಿಕ್ಕೆ ಅಥವಾ ಶ್ರಾವಕ ಶಿಬಿರದಲ್ಲಿ ಶ್ರಾವಕರಿಗೆ ಕಲಿಲಿಕ್ಕೆ ದಾನ ಕೊಡಬೇಕು. ಆದ್ರಿಂದ ಏನಾಗುತ್ತೆ, ಜ್ಞಾನಾವರಣೀಕರ ಕಮ್ಮಿ ಆಗುತ್ತೆ. ಇಷ್ಟು ಹೇಳಿದಾಯ್ತು. ಅಜ್ಜಿ ಮನೆಗೆ ಹೋಗ್ತಾರೆ, ಅವ್ರು ಗೊತ್ತಿಲ್ಲ ನಮ್ಗೆ. ಹೋಗಿ 1,00,000 ರೂಪಾಯಿ ಟೇಬಲ್ ಮೇಲೆ ಇಟ್ಬಿಟ್ರು, ಮಾಡಿದ್ರೆ ಶಾಸ್ತ್ರ ಚಾಪ್ಸ್ರಿ. ನಾ ಅಜ್ಜಿಗಂದ್ರೆ ಯಾವಾಗ ಚಾಪ್ಸ್ರಿ ಅಂತ ಅವ್ರು ಹೇಳ್ತೀನಿ, ಈಗ ನಿನ್ ಮನೆಗೆ ಇಟ್ಕೋ, ಮಾರಾದ್ರೆ ಮನೆ ಇಟ್ಕೊಳಕ್ ಬರಂಗಿಲ್ಲ ಬೈಯಜ್ಜಿಗಳು. ಅವ್ರ ಮುಂದೆ ಮೋಕ್ಷ ಮಾಡಕ್ ಹೋಗೋರು ಹಿಂಗೆ 4 ರೂಪಾಯಿ ಹೆಂಗೆ ಇಟ್ಕೊಳ್ಳೋರು, ನೀ ಇಟ್ಕೋ ನಾ ಹೇಳ್ತೀನಿ ಅಂತ ಹೇಳಿ ಬಂದ ಅಲ್ಲಿ. ಆಮೇಲೆ ಪೂಜೆಗೆ ಹೋಗಕ್ಕೆ ಆಗಿಲ್ಲ, ಅಜ್ಜಿ ಇದರಲ್ಲೂ ಗೊತ್ತಿಲ್ಲ. ಹಿಂಗಾಗುತ್ತೆ. ಅದಕ್ಕಾಗಿ ಅಜ್ಜಿ ಕೊಡ್ತೀನಿ ಅಂತ ಹೇಳಿದಾಗಲೇ ಜ್ಞಾನಾವಣಿ ಕರ್ಮ ನಾಶ ಆಗ್ತಿತ್ತು ಅವಳಿಗೆ. ಅದು ಅವಳಿಗೆ ಆಯುಷ್ಯ ತೀರಿ ಹೋದ್ರೂ ಕೂಡ ಆ ಭಾವನೆಯನ್ನ ಮಾಡಿದಂತ ಫಲ ಮುಂದಿನ ಜನ್ಮದಲ್ಲಿ ವಿದ್ವಾನ್ ಆಗಿ ಹುಟ್ಟುವಂತ ಫಲ ಸಿಗ್ತದೆ. ಜ್ಞಾನಾವಣಿ ಕರ್ಮ ತಾನಾಗೆ ಕ್ಷೇಪ್ಸಮ ಆಗ್ತದೆ. ನಾನು ಶಾಸ್ತ್ರ ಚಾಪಿಸ್ಬೇಕು, ಮತ್ತೊಬ್ಬರಿಗೆ ಕೊಡ್ಬೇಕು, ಶಿಬಿರದಲ್ಲಿ ನನ್ನ ಶಾಸ್ತ್ರ ಎಲ್ಲರ ಕೈಯಲ್ಲಿ ಹೋಗ್ಬೇಕು, ಅವ್ರು ಕಲಿತು ಜ್ಞಾನಿ ಆಗ್ಬೇಕು. ಈ ಭಾವನೆಯಿಂದ ಶಾಸ್ತ್ರ ಚಾಪಿಸ್ಬೇಕು. ಸುಮ್ಮನೆ ಹೆಸರಿಗಾಗಿ ಚಾಪಿಸ್ಬಾರ್ದು. ನನ್ನ ಹೆಸರು ಬರಲಿ, ನನ್ನ ಪರಿವಾರ ಹೆಸರು ಬರಲಿ, ನನ್ನ ಮಗನ ಹೆಸರು ಬರಲಿ, ಈ ತರ ಚಾಪಿಸೋದಿಲ್ಲ. ಜನಗಳ ಜ್ಞಾನ ದೂರ ಆಗ್ಲಿ ಅಂತ ಒಳ್ಳೊಳ್ಳೆ ಶಾಸ್ತ್ರ ಚಾಪಿಸ್ಬೇಕು. ಇನ್ನೊಂದು ಸರಿ ಬಂದಾಗ ನಿಮ್ ಇಲ್ಲಿ ಮಹಿಳಾ ಮಂಡಳ ಪ್ರಥಮ ಭಾಗ ಚಾಪಿಸಿದ್ರು, ಆಯ್ತಲ್ಲ. ಇನ್ನೂ 5 ಮನೆಗಿರ್ಬೇಕು, 14 ಮನೆಗೆ ಮಹಿಳಾ ಮಂಡಳ ಕೂಡ ಎಲ್ಲ ಚಾಪಿಸಿದ್ರು. ಇದೇ ತರ ನಾವು ಎಲ್ಲೆಲ್ಲಿ ಹೋಗ್ತೀವಿ ಅಲ್ಲಿ ಬಗ್ಗೆ ಹೇಳಿದಾಗ ಜನ ತಯಾರಾಗ್ತಾರೆ, ಚಾಪಿಸ್ತಾರೆ. ಬಹಳಷ್ಟು ಈ ಸರಿ ಅಂತೂ ಎಲ್ಲ ಬಹಳ ಶಿಬಿರ. ವಸ್ತು ಒಳದಲ್ಲಿ 400 ಹುಡುಗರು ಶಿಬಿರಿತ್ತು. ಗಂಡಿ ಒಳದಲ್ಲಿ 150-60 ಹುಡುಗರಾಗಿದ್ರು, ಅಲ್ಲಿ ಶಿಬಿರ ಆಯ್ತು. ಆಮೇಲೆ ಬಹಳಷ್ಟು ಕಡೆ ದೀದಿನೂ ಕೇಳಿದ್ರು, ಅಲ್ಲಿ ಕೊಟ್ಕೊಳ್ತೀನಿ ಶಾಸ್ತ್ರ. ಏನೇನು ಶಾಸ್ತ್ರ ಬೇಕಾದ್ರೆ ಚಾಪಿಸಿದ್ದೀವಿ. ಈಗ ಯಾರು ಎಲ್ಲಿ ಶಿಬಿರ 1,000 ಹುಡುಗರೇ ಶಿಬಿರ ಮಾಡಿದ್ರು ಕೂಡ ನಮ್ಮ ಕಡೆ ಚಾಪಿಸಿಟ್ಟಂತ ಶಾಸ್ತ್ರ ಇದ್ದಾವೆ. ಏನ್ ಬೇಕಾದ್ರೆ ಶಿಬಿರ ಮಾಡಿ ಕೊಡ್ಬೋದು. ಆ ತರ ವಿಷಯ ತಯಾರು ಮಾಡಿದ್ದೀವಿ. ಯಾರ್ಯಾರಿಗೆ ಜ್ಞಾನಾವಣೀಕರ ನಾಶ ಮಾಡ್ಕೊಳ್ಳಿರ್ತದೆ ಅವ್ರು ಶಾಸ್ತ್ರ ಚಾಪ್ಸ ಕೊಡ್ತಾರೆ. ಚಂಚಲ ಲಕ್ಷ್ಮಿಯನ್ನ ಸದುಪಯೋಗ ಮಾಡ್ಕೊಡ್ತಾರೆ. ತಾವು ಅದರಿಂದ ಪುಣ್ಯ ಕಟ್ಕೊಂಡು ಒಂದು ಜನರಲ್ಲಿ ವಿದ್ವಾನ್, ಶಾಸ್ತ್ರಿ, ಶ್ರುತ ಕೇವಲ ಜ್ಞಾನಿ ಆಗ್ಲಿಕ್ಕೆ ಕಾರಣ ಬರ್ತದೆ. ಜಿನವಾಣಿಯನ್ನು ಚಾಪಿಸಿ ಜಿನವಾಣಿಯನ್ನ ಪ್ರಕಾಶಿತ ಮಾಡಿ ಬೇರೆ ಕೊಡೋದ್ರಿಂದ ಕೇವಲ ಜ್ಞಾನ ಆಗುವಂತ ಪುಣ್ಯ ಕಟ್ಕೊಂತಾರೆ. ಯಾಕಂದ್ರೆ ಜಿನವಾಣಿಯಲ್ಲಿ ಹೇಳದಂತ ಶಬ್ದಗಳನ್ನ ನಾವು ಮತ್ತೊಬ್ಬರಿಗೆ ಹಂಚ್ತಾ ಇದ್ದೇವೆ. ಲೇರೋ ಲೇರೋ ಪ್ರಭು ಕೆ ಪ್ಯಾರೆ ಮೇ ವಿಕರಾವು ಗಲಿ ಗಲಿ, ಓಣಿ ತಗೊಂಡೋಗಿ ಓದಂತ ಕೊಡ್ಬೇಕು. ಒಂದು ಶಾಸ್ತ್ರ ಚಾಪಿಸಿದ್ವಿ ನಾವು, ವಿಜ್ಞಾನಕ್ಕೆ ಮಾತಾಡಿದವರು ಸಂಸ್ಕಾರ ಮಂಜುಸ ಅಂತ. ಸಂಸ್ಕಾರ ಮಂಜುಸ ಬಹಳ ಚಲೋ ಐತಿ. ಮನೆಗೆ ಇರ್ಬೇಕು. ಹೆಂಗಸರೆಲ್ಲ ಓದ್ಬೇಕು. ತಮ್ಮ ಸೊಸೈಟಿಗೆ ಯಾವ ತರ ನಾವು ನೋಡ್ಕೋಬೇಕು, ಮಕ್ಕಳಿಗೆ ಮದುವೆ ಮಾಡಿಕೊಡುವಾಗ ನಾವು ಯಾವ ತರ ಹೇಳ್ಬೇಕು, ಅವರಿಗೆ ಸಂಸ್ಕಾರ ಹೇಳ್ಬೇಕು, ಅಲ್ಲಿ ಹೆಂಗೆ ಇಡ್ಬೇಕು, ಮೊಮ್ಮಕ್ಕಳು ಹುಟ್ಟಿದಾಗ ಅವ್ರಿಗೆ ಯಾಕೆ ಸಂಸ್ಕಾರ ಕೊಡ್ಬೇಕು, ಮಕ್ಕಳಿಗೆ ಹೆಂಗೆ ಸಂಸ್ಕಾರ ಕೊಡ್ಬೇಕು, ನಾವು ಪತಿ ಜೊತೆ ಹೆಂಗಿರ್ಬೇಕು, ಧರ್ಮವನ್ನ ಹೆಂಗೆ ಉಳಿಸ್ಬೇಕು, ಎಲ್ಲ ಅವರಲ್ಲಿ ಒಬ್ಬ ಡಾಕ್ಟರ್ ಬಂದಂಗಾಗೈತಿ. ಅದನ್ನ ನೋಡಿದ್ರೆ ಹೋದ್ರೆ ಧಾರ್ಮಿಕ ಗ್ರಂಥ ಅಂತ ಕಾಣಿಸಂಗಿಲ್ಲ. ಅದೇ ಧಾರ್ಮಿಕ ಜೋಡ್ಕೊಂಡಿದ್ದಾರೆ, ಲೌಕಿಕ ಶಾಸ್ತ್ರ ಇದ್ದಂಗೆ ಐತೆ. ಆದ್ರೂ ಕೂಡ
ಧರ್ಮದಲ್ಲಿ ತಿಳ್ಕೊಂಡಿದೆ ಅಂತ ಶಾಸ್ತ್ರ ಎಲ್ಲರ ಮನೆಯೂ ಇರಬೇಕು. ನಿಮ್ಮ ಮನೆಯೆಲ್ಲ ಇದೆಯಲ್ಲ? ಇರೋದು ಮಧ್ಯೆ ಕಪಾಟಲ್ಲಿದೆ. ಕಪಟಲ್ಲಿ ಹಾಂ, ಓದಿರುತ್ತೆ. ವಸ್ತುಗಳ ಭಾಳ ಜನ ಕೊಟ್ಟೆ. ಸಿವಿಲ್ ಏನು ಸಂಯೋಜನೆ ಮಾಡಿದ್ರು, 18 ಜನ ಸ್ತ್ರೀಯರು, 4-5 ಜನ ಪುರುಷರಿದ್ರು, ಯುವಕರು. ಅವರಿಗೆಲ್ಲರಿಗೂ ಕೂಡ ಶಾಸ್ತ್ರ ಕೊಟ್ಟಿನಿ. ಓದ್ರಿದ್ನ ಓದ್ರೋ ಇಲ್ಲ ಗೊತ್ತಿಲ್ಲ, ತಗೊಂಡು ಹೋಗ್ಯಾರ. ಮೂರು ಶಾಸ್ತ್ರ ನೀವೆಲ್ಲ ಇದನ್ನೆಲ್ಲ ಮಾಡ್ಲಿಕ್ಕೆ ಗಿಫ್ಟ್ ತಗೊಂಡ್ರು. ನಾವೇನ್ ಕೊಡೋದು? ಬಂಗಾರ ಬೆಳ್ಳಿ ಹಣ ಮಾತ್ರ ಇಲ್ಲ. ಯಾರು ಶಾಸ್ತ್ರ ಚಾಪಿಸಿದ್ರು ಮಹಾರಾಜರಿ ಆಜ್ಞೆಯಿಂದ ಅವ್ರನ್ನೇ ಕೊಡೋದಲ್ಲ. ನಿಮಗೂ ಬೇಕಾದ್ರೆ ಓದ್ತೀವಿ ನಾವು ಅಂತಂದ್ರೆ ನಮ್ಮ ಮತ್ತೆ ಶಾಸ್ತ್ರ ಇದೆ, ಚಾಪಿಸಿಟ್ಟವು. ಯಾರ್ಯಾರಿಗೆ ಹೆಸರು ತರಿಸ್ಕೊಡ್ತೀವಿ. ಅದಕ್ಕಾಗಿ ಶಾಸ್ತ್ರ ಓದೋದು ಬಹಳ ಮುಖ್ಯ ಐತಿ. ಮನೆಯಲ್ಲಿ ಕೂತ್ಕೊಂಡು ಓದುವಂತ ಶಾಸ್ತ್ರ ಅಂತ ಶಾಸ್ತ್ರ ಇಟ್ಕೋಬೇಕು. ಮನೆಯಲ್ಲಿ ಸಂಸ್ಕಾರವಾಗ್ತದೆ, ಧರ್ಮದಲ್ಲಿ ದೃಢ ಆಗ್ತದೆ ಮನಸ್ಸು. ಅದ್ರಲ್ಲಿ ಎಷ್ಟು ಸಣ್ಣ ಸಣ್ಣ ಉದಾಹರಣೆ ಕೊಟ್ಟಿದ್ದಾರೆ, ಬಹಳ ಚಂದ ಉದಾಹರಣೆ ಕೊಟ್ಟಿದ್ದಾರೆ. ಆ ಉದಾಹರಣೆಗಳನ್ನು ನೆನಪಿಟ್ಕೊಂಡ್ರು ನಮ್ಮ ಆತ್ಮ ಕಲ್ಯಾಣ ಆಗುತ್ತೆ. ಅದಕ್ಕಾಗಿ ಮೋಕ್ಷ ಮಾರ್ಗದಲ್ಲಿ ಹೋಗುವಂತ ಜೀವ 4 ಪ್ರಕಾರ 5 ಪ್ರಕಾರದ ಸ್ವಾಧ್ಯಾಯ ನಿತ್ಯ ಮಾಡಬೇಕು. ಪ್ರಶ್ನೆ ಕೇಳ್ತಾ ಇರ್ಬೇಕು, ಹಂಗೆ ಸುಮ್ಮನೆ ಕೂತ್ಕೋಬಾರ್ದು. ಎದ್ದು ನಿಂತು ಪ್ರಶ್ನೆ ಕೇಳಬೇಕು. ಮುಂದೆ ಹೋಗಬೇಕು ಬಿಡಬಾರ್ದು, ಅಡ್ಡಿಕೊಂಡು ಹಚ್ಚಿ ಕೇಳಬೇಕು. ಹಿಂಗಾದ್ರೆ ಇದು ಹ್ಯಾಂಗೆ? ಯಾರಿಗೆ ಜಿಜ್ಞಾಸ ಇರ್ತದೆ, ಪ್ರಶ್ನೆ ಇರ್ತದೆ, ಅವ್ರ ಜ್ಞಾನವರ್ಣಿಕರ ಜ್ಞಾಸ ಆಗ್ತಿರ್ತದೆ, ಮತ್ತೆ ಜ್ಞಾನ ತನ್ನಿಂದ ತಾನಿಗೆ ಬೆಳೀತಾ ಇರ್ತದೆ. ಯಾವ ತರ ಬಾವಿಯಲ್ಲಿ ನೀರು ಕೆಳಗಿಂದ ಬರ್ತಾ ಇರ್ತದೆ, ನೀವೆಷ್ಟು ಬಾವಿಯಲ್ಲಿ ನೀರು ಎತ್ತಿದ್ರು ಆ ನೀರು ಕಮ್ಮಿ ಆಗಂಗಿಲ್ಲ. ಅದೇ ತರ ನಾವು ಎಷ್ಟು ಜ್ಞಾನ ಶುದ್ಧ ಮಾಡ್ಕೊಂತ ಹೋಗ್ತೀವಿ, ಅಷ್ಟು ಜ್ಞಾನ ಮತ್ತೊಬ್ಬರಿಗೆ ಕೊಡೋದ್ರಿಂದನೂ ಕೂಡ ಜ್ಞಾನ ಬೆಳೀತದೆ, ಮತ್ತೊಬ್ಬರಿಗೆ ಪ್ರಶ್ನೆ ಕೇಳೋದ್ರಿಂದ ಜ್ಞಾನ ಬೆಳೀತದೆ, ಮತ್ತೆ ಮತ್ತೊಬ್ಬರಿಗೆ ನಾವು ಹೇಳೋದ್ರಿಂದನೂ ಆಚರಣೆ ವಿನಯ ದೇವಗುರು ಶಾಸ್ತ್ರ ಮೇಲೆ ವಿನಯ ಮಾಡೋದ್ರಿಂದನೂ ಕೂಡ ಜ್ಞಾನವರ್ಣಿಕರ ನಾಶ. ವಾಚನ ಪ್ರಚನ ಆಮ್ನಯ ಪ್ರೇಕ್ಷ ಧರ್ಮೋಪದೇಶ, ಇವು 5 ಪ್ರಕಾರ ಸ್ವಾಧ್ಯಾಯ ಮಾಡಬೇಕು. ಪೂಜ್ಯ ನಿಯಮ ಸಾಗರೇ ಮಹಾರಾಜರು ಶಾಸ್ತ್ರ ಬರ್ದಿದೆ, ಸಮ್ಯಕ್ ಜ್ಞಾನ ಸಂಸ್ಕಾರ. ಅದು ಸಹಿತ ಬಸ್ತೋಟದಲ್ಲಿ ಎಲ್ಲರಿಗೂ ಕೆಲವರಿಗೆ ಕೊಟ್ಟಿನಿ. ಆ ಶಾಸ್ತ್ರನ ಕೆಲವರು ಓದಿ ಮೊನ್ನೆ ಬಂದಿದ್ರು ಇಲ್ಲಿಗೆ. ನಾನು ಕರೀಂ ಹೋಗ್ತಾಗಿದ್ದೆ, ಅಲ್ಲಿ ಬಂದಿದ್ರು ಮಹಿಳಾ ಮಂಡಳ. ಮಹಾರಾಜ ಶಾಸ್ತ್ರ ಓದ್ತಿದ್ದೀನಿ, ಅದು ಕೆಲವು ವಿಷಯ ಲೋಕಾಯದ ಬಗ್ಗೆ ಹೇಳಿದ್ರೆ ಅರ್ಥ ಆಗುವುದು, ಪ್ರಶ್ನೆ ಕೇಳಕ್ಕೆ ಅಲ್ಲಿ ಬಂದಿತ್ತು. ಅವಾಗ ತಿಳಿಸಿ ಹೇಳಿದಾಗ ಹಿಂಗೈತಿ, ನಾವು ಮತ್ತೆ ಓದ್ತೀನಿ ಅಂತ ಹೋದ್ರು. ಟೈಮ್ ಅನ್ನ ಸ್ವಲ್ಪ ಮಾಡ್ಬೇಕು. ಸುಮ್ಮನೆ ಕಟ್ಟೆಯಲ್ಲಿ ಕುಂತು ಬೇರೆ ತಿಂಗಳು ತೆಗೆದು ಕರ್ಮ ಕಟ್ಕೊಂಡು ಆಮೇಲೆ ಕರ್ಮವನ್ನು ಹೊತ್ಕೊಂಡು ಹೋಗೋದಾಗತ್ತೆ ಬೇರೆಯವರಿಗೆ, ಬೇರೆ ಗತಿ. ಸುಮ್ಮನೆ ತಿಂಗಳು ತೆಗೆದು ಕೂತ್ಕೊಳ್ಳ ಅವಳು ಹಂಗೆ ಇವಳು ಹಿಂಗೆ. ನಾನು ಅಲ್ಲಿ ಹೋಗಿದ್ದೆ, ಇಲ್ಲಿ ಬಂದೆ, ಅದನ್ನ ಮಾಡಿದ್ದು ಇದು ಮಾಡಿದ್ದು, ಅದನ್ನ ತಿಂದೆ ಇದನ್ನ ತಿಂದೆ, ಆ ವಸ್ತ್ರ ಹಾಕೊಂಡು ಹೋಗಿದ್ದೆ, ಈ ಆಭರಣ ಹಾಕೊಂಡು ಹೋಗಿದ್ದೆ, ಆ ಮದುವೆ ಹಂಗಿತ್ತು, ಈ ಮದುವೆ ಹಿಂಗಾಯ್ತು, ಮಕ್ಕಳು ಹಂಗಾದ್ರು, ಆ ಹುಡುಗ ಹಿಂಗೆ, ಈ ಹುಡುಗಿ ಹಿಂಗೆ. ಈ ಸಂಸಾರಿಕ ಮಾತಾಡ್ತಾ ಚರ್ಚೆ ಆಡ್ತಾ ಎಷ್ಟೋ ಕರ್ಮ ಕಟ್ಕೊಂಡಿರ್ತೀವಿ ದಿನ. ಅಲ್ಲಿ ಕರ್ಮ ಕಟ್ಕೊಂಡಂಗ ಕಳೀಲಿಕ್ಕೆ ಇಲ್ಲಿ ಬರ್ತೀವಿ. ಇಲ್ಲಿ ಬಂದ್ರು ಇಲ್ಲೇನೇ ಪೂಜೆ ಮಾಡೋದು, ಅಷ್ಟು ದ್ರವ್ಯದಿಂದ ಯಾರು ಮಾಡ್ತೀವಿ ದಿನ? ಇಲ್ಲಿ ಯಾರು ಮಾಡ್ತೀರಿ? ಅಷ್ಟು ದ್ರವ್ಯದಿಂದ ಪೂಜೆ ಮಾಡ್ತೀರಿ ಭಗವಂತನ? ಇಲ್ಲ, ಬಂದು 5 ಪುಂಜ ಇಟ್ಟು ಟಾಟಾ ಭಗವಾನ್ ನಾಳೆ ಬರ್ತೀನಿ. ಅಷ್ಟು ದ್ರವ್ಯದಿಂದ ಪೂಜೆ ಮಾಡ್ಬೇಕು. ನೀವು ತರುವಂತ ದ್ರವ್ಯದಿಂದ ನಿಮ್ ಸ್ವಸ್ಥೆ ನೋಡ್ಬೇಕು. ಅತ್ತೆ ಹಿಂಗ್ ಪೂಜೆ ಮಾಡ್ತಾರೆ, ನಾನು ಹೋಗ್ಬೇಕು ಅಂತ ಬರ್ತಾರೆ. ಅಷ್ಟು ದ್ರವ್ಯ ಕಂಡು ಬರ್ಬೇಕು ತಾಟಲ್ಲಿ. ಆ ತಾಟಲ್ಲಿ ಡಬ್ಬ ಇರ್ತದ, ಅಕ್ಕಿ ಡಬ್ಬ, ಅದರಲ್ಲಿ ಕಂಟ್ರೋಲ್ ಅಕ್ಕಿ ಇರ್ತಾವ. ಸೊಸೈಟಿ ಕೊಡ್ತಾರಲ್ಲ ಆ ಅಕ್ಕಿ ಇರ್ತಾವ. ನಾವು ತಿನ್ನೋದು ಬಾಸುಮತಿ ಅಕ್ಕಿ, ಭಗವಂತರಿಗೆ ಎರ್ಸೋದು
ಕಂಟ್ರೋಲ್ ಇರ್ತಾವ, ತುಂಡಾಗಿರ್ತಾವ. ಕಂಡಕ್ಷಿ ಬರೋದ್ರ ಆಗ್ತಾ ಅಂತ ಸುಳ್ಳು ಹೇಳಿ ಹೊಡೆದಿದ್ದೆಲ್ಲ ಹೇಳೋದು. ಆತ್ಮೀಯ ದೃಷ್ಟಿ. ಹಾ, ನಮ್ಗೆಲ್ಲ ಚಲೋ ಚಲೋ ಬೇಕು. ಕಾಲ್ ಗೆಜ್ಜೆ ಬೇಕು, ಸ್ವಂತ ಪಟ್ಟಿ ಬೇಕು, ಬಂಗಾರದ್ದು ರೇಷ್ಮೆ ಸೀರೆ ಬೇಕು, ಪೌಡರ್ ಸ್ನೋ ಬೇಕು, ಲಿಪ್ಸ್ಟಿಕ್ ನೆಟ್ ಪಾಲಿಶ್ ಬೇಕು. ನಮ್ಗೆಲ್ಲ ಚಲೋ ಚಲೋ ಬೇಕು. ಭಗವಂತರಿಗೆ ಕಂಟ್ರೋಲ್ ಹಾಕಿ ಕೊಡ್ಬೇಕು. ಭಗವಂತರ ಮುಂದೆ ಏನಿಸ್ತು? ಕಂಟ್ರೋಲ್. ಅದು ಧೂಳು ಹತ್ತಿರ್ತದೆ, ಏನು ಸ್ವಚ್ಛ ಇಲ್ಲ, ಏನಿಲ್ಲ. ಕಾಲ ಚಪ್ಪಲ ಮೆಟ್ಟಿ ತೊಳೆದ ತುಂಬಿರ್ತಾವೆ ಅಕ್ಕಿನ. ಅದನ್ನ ತಂದು ಭಗವಂತರ ಮುಂದೆ ಇಳಿಸ್ತೀವಿ ಅಂದ್ರೆ ನಮ್ಗೆ ಹೆಂಗ ಆಗೋದು ಉದ್ದಾರ? ನೀವು ಹಂಗಿಲ್ಲ ಬಿಡು, ನೋಡಿದ್ ನಾನು ಇನ್ನೊಂದ್ ಕಡೆ. ಅದಕ್ಕೆ ನಾವೆಲ್ಲರೂ ಅಕ್ಕಿ ಹಿಡಿಬೇಕಾಗತ್ತೆ. ಯಾವಾಗ ಅಭಿಷೇಕ ಮಾಡುವಾಗ ಹ್ಯಾಂಗೆಲ್ಲ ಹಿಂಗೆ ಅಕ್ಕಿ ಹಿಡಿಬೇಕು. ಅಕ್ಕಿ ಹಿಡ್ತೀನಿ, ಕೈ ಧೂಳು ಹಾಕಿದ್ರು. ಈ ಏನಕ್ಕಿ ನೀನು ಸ್ವಚ್ಛ ಮಾಡಿರಲ್ಲೋ ಮಾರ್ಯ, ಸ್ವಲ್ಪ ಮರದಿಂದ ಕೇಳಿ ಆದ್ರೂ ಸ್ವಚ್ಛ ಮಾಡಲ್ಲ. ಕಾಟನ್ ಬಟ್ಟೆ ಹಸಿ ಮಾಡಿ ಅದನ್ನ ಹಿಂಡ್ಕೊಂಡು ಅದ್ರಲ್ಲಿ ವರ್ಷಲ್ಲ ಹೋಗುತ್ತೆ ಧೂಳು. ಸ್ವಚ್ಛ ಮಾಡಿ ಇದೆಲ್ಲ ಹೇಳಬೇಕಾಗತ್ತೆ. ಕೆಲವು ಸರಿ ನೋಡ್ತೀವಿ, ಅವ್ರಿಗೆ ಇಲ್ಲಿ ಕೆಲವರಿಗೆ ಪೂಜಾ ಮಾಡೋದ್ರಲ್ಲಿ ಅಷ್ಟದ್ರವ್ಯ ಯಾವುದೂ ಗೊತ್ತಿಲ್ಲ. ಅಷ್ಟದ್ರವ್ಯ ಅಂದ್ರೆ ಏನಂತಾರೆ ಗೊತ್ತಾ? ದ್ರವ್ಯ ಅಂದ್ರೆ ಅಷ್ಟದ್ರವ್ಯ, ಜೀವ, ಪುದ್ಗಲ್, ಧರ್ಮ, ಧರ್ಮ, ಆಕಾಶ, ಕಾಲು, ಇನ್ನೆರಡು ಯಾವ ಕೇಳ್ತಾರೆ. ಈ ದ್ರವ್ಯ ಜಲ, ಗಂಧ, ಅಕ್ಷತ, ಪುಷ್ಪ, ಚರು, ದೀಪ, ಧೂಪ, ಫಲ. ಎಷ್ಟಾದ? ಪಕ್ಕ ಎಷ್ಟಾದ? ಪಕ್ಕ. ಈ 8 ದ್ರವ್ಯ ಹೆಂಗಿರ್ಬೇಕು? ಬಹಳ ಚಂದ ಇರ್ಬೇಕು. ಅದ್ರಲ್ಲಿ ಯಾವುದೂ ಪ್ರಕಾರದ ಜೀವ ಇರಬಾರ್ದು, ಯಾವುದೇ ಪ್ರಕಾರದ ಅಶುದ್ಧತೆ ಇರಬಾರ್ದು. ಯಾವುದೇ ಪ್ರಕಾರದ ಒಂದು ಮತ್ತೊಬ್ಬರಿಗೆ ನೋಡ್ಲಿಕ್ಕೆ ಅಪ್ರಶಸ್ತಿ ಇರಬಾರ್ದು. ತಾಟ್ ಇರ್ಬೇಕು, 2 ಚಂದ ಹಿತ್ತಾಳಿ ತಾಟ್ ಇರ್ಬೇಕು, ಪ್ಲೇಟ್. ಅದರಲ್ಲಿ ಒಂದರ ದೈವ ದ್ರವ್ಯ ಇರ್ಬೇಕು, 1 ತಾಟ್ ಖಾಲಿ ಇರ್ಬೇಕು, 2 ಗಿಂಡಿ ಇರ್ಬೇಕು, 1 ದಂಡ ಇರ್ಲಿಕ್ಕೆ, 1 ನೀರಿಡ್ಲಿಕ್ಕೆ, 1 ವಾಟಿಕೆ ಇರ್ಬೇಕು, ಗಂಧ ನೀರು ಹಾಕ್ಲಿಕ್ಕೆ. ಅದ್ರಲ್ಲಿ ಚಮ್ಮಚ ಇದ್ರೆ ಮತ್ತೆ ಚಲೋ. ಮತ್ತೇನಿರ್ಬೇಕು? 1 ಪ್ಲೇಟ್ ಇರ್ಬೇಕು, ಅರ್ಗೆ ಬೆಳಗ್ಲಿಕ್ಕೆ. ಕೆಲವರು ಮಂದಿರ ಬರ್ತಾವ, ಅದೊಂದು ಅಂಗಡಿ ಸಿಗ್ತಾವಲ್ಲ, ಎಷ್ಟು ಆರತಿ ಇಟ್ಟಿರ್ತಾರ, ಪ್ಲೇಟ್ ಫಿಕ್ಸ್ ಮಾಡಿರ್ತಾರ, ಅದನ್ನ ತಗೊಂಡ್ ಬರ್ತಾರ ಮಂದಿರಕ್ಕೆ. ಆದ್ರೆ ಒಂದು ದ್ರವ್ಯ ಏನಿಲ್ಲ. ಈಗ ನೀರು ತುಂಬ ತಗೊಳ್ತಾರ, ಹಂಗೆ ತಗೊಳ್ತಾರ, ಗೊತ್ತಿಲ್ಲ. ನಾ ಹಿಂಗ್ ಕೈಯಾಗ ನೋಡ್ತೀನಿ, ನೀನು ಗಿಂಡಿ ಇರ್ತದೆ ಉದ್ದದ್ದು, ಆ ಕಡೆ ಕಡೆ ಏನೇತೋ ಕುಂಕುಮ ಡಬ್ಬ ಏನೇತೋ, ಅದಲ್ಲ. ಹಿಂಗಿರ್ಬೇಕು. ಮಗಳಿಗೆ ಮದುವೆ ಮಾಡಿಕೊಡೋದ ಏನ್ ಕೊಡ್ಬೇಕು? ನಾವು ಜೀವನ ತಿಳ್ಕೋಬೇಕು. ಅದು ಸಂಸ್ಕಾರ ಮಂಜಿಸಿ ಹೋದ್ರೆ ನಿಮ್ಗೆಲ್ಲ ಗೊತ್ತಾಗುತ್ತೆ. ನಮ್ಮ ಮನೇಲಿ ಇದು ನಿಮ್ಮ ಮಗಳಿಲ್ಲ ಟೈಮ್ ಆಗಿದೆ. ಆ ಸಂಸಾರದಲ್ಲಿ ಎಷ್ಟು ಟೈಮ್ ಕಳಿತೀವನ ಮಂದಿರದಲ್ಲಿ ಒಂದು ಅರ್ಧ ಗಂಟೆ ಪೂಜೆ ಮಾಡಕ್ ಕಳಿಬೇಕು. 23.5 ಗಂಟೆ ಸಂಸಾರ ಹಾಕ್ರಿ. ಅರ್ಧ ಗಂಟೆ ನಿಮ್ಮ ಆತ್ಮ ಕಲ್ಯಾಣ ಮಂದಿರದಲ್ಲಿ ಕೊಡ್ರಿ. ಎಷ್ಟು ಗಂಟೆ ಇರ್ತದೆ ದಿನದಲ್ಲಿ? 24 ತಾಸು ಇರುತ್ತೆ. ಅದ್ರಿಗೆ 23 ಗಂಟೆ ನೀವೇ ತಗೊಳ್ರಿ. ಅದು ಕೊಡ್ರಿ ಸಂಸಾರಕ್ಕೆ. ಅದು ಇದು ಶೃಂಗಾರ ಮಾಡ್ಲಿಕ್ಕೆ, ಮತ್ತೊಬ್ಬರಿಗೆ ಹತ್ರ ಕಟ್ಟೆಯಲ್ಲಿ ಚಚ್ಚ ಹರಟೆ ಹೊಡ್ಲಿಕ್ಕೆ ಎಲ್ಲ ಹಾಕ್ರಿ. ಅರ್ಧ ಗಂಟೆ ಪೂಜಾ ಪಾಠ ಆತ್ಮ ಕಲ್ಯಾಣ ಹಾಕ್ರಿ. ಚಂದ ದ್ರವ್ಯ ತಗೊಂಡ್ ಬರ್ರಿ. ಆ ಕಡೆ ಬಂಗಾರ ಬೆಳ್ಳಿ ಪ್ಲೇಟ್ ಮಾಡ್ಕೊಂತಾರ. ನಿಮ್ಮ ಅದ್ರೂ ರೊಕ್ಕ ಏನ್ ಕಮ್ಮಿ ಇಲ್ಲ, ಬೆಳ್ಳಿ ತಾಟ ಮಾಡ್ರಿ. ಎಲ್ಲ ಹತ್ತು ರೇಷ್ಮೆ ಸೀರೆ ಕಪಾಟ್ ತುಂಬಿರ್ಬೇಕು ಮನೆ. ಅವ ಕೊಟ್ಟಿರಿ, ಇವ ಕೊಟ್ಟಿರಿ, ನಮ್ಗೆ ಅವ್ರು ಕೊಟ್ರಿ, ಇವ್ರು ಕೊಟ್ರಿ ತಾನ ಹೇಳಿದ ಹೆಂಗೆ. ಅವ ಒಳಗೆ ಇಲ್ಲಿ ಕೊಡೋದು ಅದು ಹಾಳಾಗಿದ್ರು ನೋಡ.
ಹಿಂಸಕ್ ವಸ್ತು. ಒಂದು ರೇಷ್ಮೆ ಸೀರೆ ತಯಾರಾಗಲಿಕ್ಕೆ ಎಷ್ಟು ಹುಳ ಸಾಯಿಸ್ಬೇಕು ಗೊತ್ತಾ? 5,000. 1 ಕಿಲೋ ರೇಷ್ಮೆ ಆಗಲಿಕ್ಕೆ 7 ಲಕ್ಷ ಹುಳ ಅಂತ ಸಾಯಿಸುತ್ತಾರೆ. ಅಂತ ಹಿಂಸಕ್ ರೇಷ್ಮೆ ವಸ್ತ್ರವನ್ನ ನಾವು ಇಟ್ಕೊಂಡಿದ್ರೆ ನಮ್ಮ ಮನೆಗೆ ಹೆಂಗೆ ಶಾಂತಿ ಉಳಿಯೋದು, ನಮ್ಮ ಮನೆಗೆ ಹೆಂಗೆ ಧರ್ಮ ಪ್ರಭಾವನೆ ಆಗೋದು, ಜ್ಞಾನ ಹೆಂಗ್ ಬೆಳೆಯೋದು. ಅದಕ್ಕಾಗಿ ಹೇಳಕ್ ಭಾಳ ವಿಷಯ ಐತಿ. ಕರೆಕ್ಟ್ ಟೈಮ್ ಇಷ್ಟ ಐತಿ. ಮತ್ತೆ ಸಾಯಂಕಾಲ ಬರೋದೈತಿ. ಸಾಕೋ ಹಿಂಸಾ ಪರಮೋದರ ಮುಖಿ.